ಶಕ್ತಿನೇ ಮಾಧ್ಯಮ ಅಂತ ಯಾವತ್ತೂ ಹೇಳ್ತಾ ಇದ್ದೆ ನಾನು. ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು. ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ನನ್ನ 100ನೇ ಚಿತ್ರ ಆಗಿತ್ತು. ಆ 100ನೇ ಚಿತ್ರ ಇವರೇ ಮಾಡಬೇಕು ಅಂತ. ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು 100 ಸಿನಿಮಾ ಮಾಡಿ ನಟೆಲ್ಲ ಹೋಗ್ಬಿಡ್ತಾರೆ. ಯೋಗೇಶ್ ಅವರು 100ನೇ ಸಿನಿಮಾ ಮಠ ಮಾಡ್ತಿದ್ದಾರೆ, ಡೆಫಿನೆಟ್ ಆಗಿ ಮಠ ಸೇರೋಕ್ಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ. ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು, ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು. ಅದಾದ ಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅಂದರೆ, ಲೊಕೇಶನ್ನು 10 ಹೆಜ್ಜೆ ಇಲ್ಲಿ ನಡ್ಕೋದ್ರೆ ಪಕ್ಕದ ರೋಡು, ಮೇಕಪ್ ಎಲ್ಲ ನಮ್ಮ ಮನೇಲಿ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡಲ್ಲೇ ಕೂತ್ಕೊಂಡು ಊಟ ಮಾಡಿದ್ವು. ಭಾಳ ಚೆನ್ನಾಗಿತ್ತು. ಆಮೇಲೆ ಹೇಳಿ ಮಾಡಿಸಿದಂಥ ಒಂದು 2 ಮನೆ ಸಿಗ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ, ಅಷ್ಟು ಬ್ಯೂಟಿಫುಲ್ಲು. ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ, ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ. ಅದು ಇವನು ಹೇಳಿದ ಇಂಥ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾ ಇತ್ತು. MLA ಎಲ್ಲ ಮುಗಿದಿದ್ದು, ಶೂಟಿಂಗ್ ಟೈಮಲ್ಲಿ MLA ಆಗಿದ್ದೆ. ಈ ಸಿನಿಮಾ ಟೈಮಲ್ಲಿ MLC ಆದೆ. ನೋಡಿ, ಇವಾಗ ರಂಗನಾಯಕ ಗುಂತಾವನೆ, ಈಗ ರಾಜೇಶ್ ಅವರು ಅಂದರೆ ಕಾಕ್ತಾಡ್ಯ. ನನಗೆ ಈ ಥರ ಒಂದು ರೀತಿ ಲಕ್ಕಿ ಫೀಲ್ ನನಗೆ. ಅವನು ಜಗಮಂಡ, ನನ್ನ ಮಾತು ಕೇಳೋದು, ದೇವರು ನಿನ್ನ ಕಾಪಾಡು. ತಾನೇನು ಅನ್ಕೊಂತೀವಿ ಅದೇ ಮಾಡೋದು. ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ್ರ ಹತ್ರ ಯಾರು ಹೋಗಲ್ಲ. ನೀವು ನೋಡಿರ್ಬೋದು, ಅವನೇ ಸಾಕಿರ್ತಾನೆ, ಅವನೇ ಹುಲ್ಲಾಕ್ತಾನೆ, ಅವನೇ ಸ್ನಾನ ಮಾಡಿಸ್ತಾನೆ. ಅದು ಮದ ಹತ್ತಿದ ತಕ್ಷಣ ಚೇನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೇನೋ ಹೆಸರುತ್ತೆ, ಏ ಮಾದೇವ ಬೇಡಪ್ಪ ಅಂದರೆ ಅದೇ ಭಯಂಕರ ಎತ್ಬಿಡುತ್ತೆ. ಏನು ಸಿಕ್ಕೂ ಅದೇ ಎಸ್ಬಿಡುತ್ತೆ. ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ, ಮದವೇರಿದ ಒಂಟಿ ಸಲಗ. ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ, ಕರೆಕ್ಟಾಗಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ 100 ವರ್ಷ ರೆಕಾರ್ಡಲ್ಲಿ ಉಳಿತಾರೆ. ಅಷ್ಟು ದೊಡ್ಡ ಬ್ರೈನ್ ಇದೆ. ಯಾಕಂದರೆ ಆತ ಓದೋ ನಿರ್ದೇಶಕ, ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ, ಅದು ತುಂಬತಾನೇ ಇರ್ತಾರೆ. ಹಾಗಾಗಿ ಆತನಿಗೆ 2 ಫೇವ್ರೇಟ್. ಈಗ ಒಂದು 100 ಡೇಸಿಂದ ಅರ್ಥದಲ್ಲಿದ್ದಾರೆ, ಅರ್ಥದಲ್ಲಿ ಇದ್ದಾರೆ. ಅವ್ರ ರಥದಲ್ಲಿ ಇರಲಿ ಇಲ್ಲದೆ ಹೋಗ್ಲಿ, ಅವ್ರ ಜೊತೆ ಪುಸ್ತಕ ಅಂತ ಅದು ಅದ್ಭುತ. ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಭಾಳ ಹಠದಿಂದ ನನಗೆ ಇದೇ ಬೇಕು, ನನಗೆ ಹಿಂಗೆ ಇರಬೇಕು ಅನ್ನೋದು. ನನಗೆ ಒಂದು ಬೆನಿಫಿಟ್ ಈತನ ಹತ್ರ ಏನು ಅಂದರೆ, ಸ್ವಲ್ಪ ನಾನು ಕೆಲವು ಸೀರೆಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ದಾರ ಇಡೋ ಸವಾಸಗಳಿದ್ದಾವೆ ಒಂದು, ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ. ಅವ್ನು ನಗದು ಹೆಂಗಿರುತ್ತೆ ಅಂದರೆ 125 ಕಿಲೋಮೀಟರ್ ಕೇಳುತ್ತೆ ಅಷ್ಟು. ಆತ ನಗ್ದಾಗ ಹಂಗೆ ನಾನು ಅನ್ಕೋತೀವಿ, ಈ ಸೀರೆ ಸಕ್ಸಸ್ ಆಗುತ್ತೆ. ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಈ ಹಳ್ಳೆಣ್ಣೆ ಕೊಡ್ದವ್ರು ಮಕ ಒಂದಾಣ ಮಕ್ಕಳದಾಗ ಹೇಳ್ತಾರೆ, ಸರಿ ಡಬ್ಬಾ ಥರ ಇದೆ ಒಂದ್ ಮಾಡೋಣ ಅಂತ ಹೇಳ್ತಾರೆ. ಅದು ಒಂದು ಪರ್ಫೆಕ್ಷನ್ ಡೈರೆಕ್ಟರ್ಗೆ. ನಾನು ಹಿಂಗೆ ಮಾಡ್ಬೇಕು ಸಿನಿಮಾ, ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ. ನಮ್ಮದು ಏನು ಸಮಸ್ಯೆ ಅಂದರೆ, ನಾನು ಒಂದು ಕರ್ತವ್ಯ ಮುಗಿಸಿ ಶೂಟಿಂಗ್ ಮುಗಿಸಿ ನಾವು ಹೋದಾಗ ನಾನು ಮರ್ತು ಬಿಡ್ತೀನಿ, ಎಲ್ಲ ಮರ್ತು ಬಿಡ್ತೀನಿ. ನನ್ನ ಜೀವನದಲ್ಲಿ ನಾನು ಮರಳಿಬಿಡ್ತೀನಿ ವಾಪಸ್. ನಾನು ಅದೇ ಯೋಚನೆ ಇರ್ತೀನಿ. ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಕ್ಚರ್ನ, ಇಷ್ಟಪಡ್ತಾ ಪಿಕ್ಚರ್ ಇದು ಅಂತ ಮನಸ್ಸಲ್ಲಿ ನನಗೆ ಭಾಳ ಖುಷಿ ಆಗ್ತಾ ಇತ್ತು. ಡಬ್ಬಿಂಗ್ ಅಂತೂ ಭಾಳ ಎಂಜಾಯ್ ಮಾಡಿದ್ವಿ. ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟ್ ಅಲ್ಲ,
ಡಬ್ಬಿಂಗ್ ನಂಗೆ ತುಂಬ ಇಷ್ಟ. ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ, ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಹಂಗಲ್ಲ. ನಾನು ರಿಕ್ವೆಸ್ಟ್ ಮಾಡ್ಬೋದು, ನಾನು 4-5 ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ. ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನ ಮಾಡಿರ್ತೀವಿ, ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕಕ್ಕೆ ಸಾಧ್ಯ, ಎಲ್ಲೂ ಮಾಡೋಕ್ಕಾಗಲ್ಲ. ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ. ಹಾಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊಡ್ತೀನಿ, ಬೇಜಾರು ಮಾಡ್ಕೊಡ್ತೀನಿ. ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ, ವಂಡರ್ಫುಲ್ ಸ್ಟುಡಿಯೋ, ಫೈನ್ 1 ಅಂತ. ಯಾಕೆಂದರೆ ಮನೆ ಪಕ್ಕದಲ್ಲಿ ಇರುತ್ತೆ, ನಾನು ಸ್ವಲ್ಪ ಸೋಂಬೇರಿ, ಅಲ್ಲಿ ಸೊ ನೀವು ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು. ಬ್ಯೂಟಿಫುಲ್ ಸ್ಟುಡಿಯೋ. ನಾನಾ ನೀವು ಬೇರೆ ಕೇಳಿಸ್ತು ಇಲ್ಲ, ಅದು ಪಾಲಿಟಿಷಿಯನ್ಸ್ಗೆ ಇರುತ್ತೆ, ನನಗಿಲ್ಲ. ನಮ್ಮವರು ಅಂದರೆ ಅದು ಬೇರೆನೇ ಇರುತ್ತೆ, ನಿಮ್ಮದು ಅಂತ ಅನ್ಕೊಂತೆ. ಬಟ್ ಇಲ್ಲಿ ಎಂಜಾಯ್, ಮನೆ ಇದ್ದಾಗಿರುತ್ತೆ. ಅವನ ಮೇಲೆ ಹತ್ತು ಬಿಟ್ರೆ ಯಾವುದು ಕಾಟ ಇರೋದಿಲ್ಲ, ಸುತ್ತಲೂ ಮರ ಗಿಡಗಳು ಕಾಣುತ್ತೆ ನಿಮಗೆ, ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಸಿನಿಮಾದವ್ರು ದಮ್ಮೋಡಿಯೋ ಶ್ವಾಸ ಜಾಸ್ತಿ ಅಂತೇಳಿ ವೆಂಟಿಲೇಷನ್ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನಿಮ್ಮಿಂದ ಅವಾಗ ಸೇರ್ಕೊಬಿಟ್ಟು ಮುಂದೆ ಒಂದು ಏಪ್ರಿಲ್ ಓಪನ್ ಗೋತಾಬಳ್ಳಿ, ಅದಕ್ಕೆ ಜಗ್ಗೇ ಸ್ಟುಡಿಯೋ ಅಂತ ಹೆಸರಿರ್ತಾರೆ. ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ. ಅಲ್ಲಿ ನಾವು ಭಾಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ದೀವಿ. ಹಿಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಿಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲ ಒಂದು ಕಡೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ ಪಂಚಸ್ ಎಲ್ಲ ಭಾಳ ಅದ್ಭುತವಾಗಿ ಡಬ್ಬಿಂಗಲ್ಲೇ ಮಾಡಕ್ಕೆ. ಜಗೇಶ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ, ಅವ್ರು ಕೆಲಸ ಮಾಡುವಾಗ ತುಂಬ ಶಿಸ್ತಾಗಿ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನಂಗೆ ಮುಗಿಬಿಡ್ಬೇಕು ಅಂತೇಳಿ. ಜಗೇಶ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನ ತಿರ್ಸ್ತಾರೆ, ಮುಗಿಸ್ತಾರೆ, ಆಟಾಡ್ತಾರೆ, ಅದರೊಳಗೆ ಮಜಾ ಸಿಗುತ್ತೆ. ಅದು ಸ್ಟ್ರೆಂತ್. ಯಾಕೆಂದ್ರೆ ಎಲ್ಲವನ್ನೂ ಬರೆಯೋಕ್ಕಾಗಲ್ಲ. ಕೆಲವು ಸಣ್ಣದು ತುಂಬಾ ದೊಡ್ಡ ಮ್ಯಾಚ್ ಕ್ರಿಯೇಟ್ ಮಾಡಿದೆ. ಮಂಜುನಾಥಲ್ಲೂ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗ್ ಅಲ್ಲ. ಡಬ್ಬಿಂಗಲ್ಲಂತೂ ಕೆಲವು ಲೈನ್ಸು ಈ ಥರ ಹೋಗೋಣ ಅಂತ ನಾನು ಮಾಡ್ತೀನಿ ನೋಡು ಅಂತ ಅನ್ನೋರು ಹೇಳಿಣ ಅಂತ ಅದು ಹೇಳ್ತೀನಿ, ಸೂಪರ್ ಆಗಿದ್ದೀವಿ, ಅದೇ ಇಟ್ಕೊಳ್ಳೋಣ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಹಂತಗಳಲ್ಲಿ. ಜಗೇಶ್ ಅವರ ಇದು ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಮಾಡ್ತಾರೆ. ಮತ್ತು ನಾನು ಕೇಳಿದ್ದು, ಒಬ್ಬ ನಿರ್ಮಾಪಕರ ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋದಂತೆ. ಇವ್ರ ಚಿತ್ರಗಳು ಸಿನಿಮಾ ಡಬ್ಬಿಂಗ್ ಮಾಡುವಾಗ, ನಾ ಸಿನಿಮಾಗಿಂತ ಜಗೇಶ್ ಅವ್ರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆಂದ್ರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ, ಆ ಡಬ್ಬಿಂಗ್ ಇಂಪ್ರೂವೈಸ್ ಮಾಡ್ತಾರೆ, ಇನ್ನೂ ಕಾಮಿಡಿ ಇರುತ್ತೆ ಅಂತ. ಅದು ಜಗೇಶ್ ಅವ್ರ ಸ್ಟ್ರೆಂತ್. ಅದನ್ನ ಎಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ಅವ್ರು ನನ್ನ ಕೇಳಿಲ್ಲ, ಡಬ್ಬಿಂಗ್ ಇದು ಇವತ್ತೆಲ್ಲ ಹಾಕೊಂಡಿದ್ದಾರೆ ಅಂತ. ಸ್ಟುಡಿಯೋ ಆಕಾಶಲ್ಲಿ ಅವ್ರದ್ದು ಅಂತ ನಾನು ನೋಡ್ತಾ ಇದ್ದೀನಿ, ನಾವು ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಇದು ಅನೇಕ ನಮಗೆ ಅಂತ ಒಬ್ಬ ಗುರು ಸಿಗ್ತಾರೆ ನನ್ನ ಹತ್ರ. ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು, ಪಾಪ ಅವರು ಕೆಲಸ ಇದ್ದಿದ್ದಾಗ ನನಗೆ ಯಾರ್ಯಾರ್ದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಕೊಡೋರು, ಪ್ರಭಾಕರ್ ಮಾಡಿಸ್ಕೊಡೋರು, ಅವನ ಅಂಬರೀಶ್ ಎಲ್ಲ ಮಾಡಿಸೋರು, ಜಸ್ಟ್ ಫಾರ್ ಪ್ರಾಕ್ಟೀಸ್. ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ರು. ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಗ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ. ಅವಾಗ ಸದ್ಯ ಸಾಕಾಯ್ತು ಅಂತ ಅನಿಸ್ಬಿಡುತ್ತೆ. ನನಗೆ ಈ ಬೇಲವ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ. ನಗು ಬರದೇವ ಕಾಮಿಡಿ ಇವೆಲ್ಲ, ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರು. ಅದನ್ನು ಈ ಗಳಿಗೆನೇ ಕ್ಷಣದಲ್ಲೇ ಹೇಳಬೇಕು. ಅದು ಒಂದು ಗಳಿಗೆ ಜಾರ್ಬಿಡ್ತು ಅಂದ್ರು ಆ ನಗು ಬರಲ್ಲ. ಮಾಡಿದಾರೆ ಅಂತ ಅಂದ್ಬಿಡ್ತಾರೆ. ಹಂಗಾಗಬಾರ್ದು, ಪ್ರತಿಯೊಂದು ಟಕ್ಕಂತ ನಗು ಬರಬೇಕು. ಆ ಒಂದು ಕುಸರಿ ಕೆಲಸ ನನ್ನ ಅದೃಷ್ಟ. ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತಿಲ್ಲ ನೋಡಿ, ಪಾಪ ಇವತ್ತು NS ರಾವ್ ತಿಳ್ಕೊಂಡಿದ್ದಾರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಇಡೋರು, ಅವ್ರು ದುಡ್ಡು ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯಿತು. ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ, ಡೈಲಾಗ್ನೆಲ್ಲ ಬರೀವೆ. ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ. NS ರಾವ್ ಅವರು ಗಾಂಧಿನಗರದಲ್ಲಿತ್ತು, ಬ್ಯಾಂಗ್ಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು, ಹೋಟೆಲ್ ಗಾಂಧಿನಗರ. ಇವಾಗೆಲ್ಲ ಇಲ್ಲ, ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾರೆ. ಹಾಗೆ ಆಮೇಲೆ ಮುಸ್ಲಿಂ ಕೃಷ್ಣಮೂರ್ತಿಯವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ, ನೋಡೋದೇ ಒಂದು ಚಂದ. ಅಲ್ಲೇನೋ ಇರುತ್ತೆ, ಅವರೇನೋ ಸೇರ್ತಾರೆ, ಜೋರಾಗಿ ನಗೋ ಥರ ಮಾಡ್ಬಿಡ್ತಾರೆ. ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ದಿನೇಂದ್ರ ಗೋಪಾಲ್ ಆ ಯಪ್ಪನಿಗೆ ಡಬ್ಬಿಂಗು ತುಂಬ ರಮಂತರ ಹೇಳೋರು.
ಅವ್ರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನು. ಓ ಯಪ್ಪ ಇನ್ನು ಮೈಕ್ ಹಿಡ್ಕೊಬಿಡ್ತಾನೆ ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು. ಅವರೇ ಮಾಡಿರ್ತಾರೆ ಎಳೆಯೋರು, ಆದರೆ ಪರ್ಫೆಕ್ಟಾಗಿ ಮಾಡೋರು, ಭಾಳ ಕಂಚಿನ ಕಂಠ ಅವರು. ಸುಂದರ್ ಕೃಷ್ಣ ಅರಸು, ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಪೇಜ್ ಡೈಲಾಗ್ ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಅದ ಗಂಟು ಯಾಕೊಂಡ್ರೆ ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋಗುತ್ತೆ, ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ, ರಘು ನೀನಿನ್ನು ಮಗು. ಸುಮಾರು ಒಂದು 40-50 ವಾಯ್ಸ್ ನಾನೇ ಕೇಳಿದ್ದೀನಿ ಸರ್. ಅವರು ಮಾಡುವಾಗ ಬೇರೆ ಬೇರೆ ವಾಯ್ಸ್ಗಳು ಸಡನ್ ಟೆನಿಸ್ ಇಷ್ಟ ಮಾಡ್ತಾನೆ ಯಾರು ಬಿಡಲ್ವಲ್ಲ, ಖರ್ಗೆ ವಾಯ್ಸ್ ಮಾತಾಡ್ತಾರೆ. ನಮಗೆ ಪ್ರತಿಯೊಬ್ಬರದ್ದು ನೋಡುವಂಥ ಒಂದು ದೊಡ್ಡ ಅವಕಾಶ ನಮಗೆ. ಅಲ್ಲಿ 2 ಕೆಲಸ ಆಗೋದು, ಒಂದು ಹೊಟ್ಟೆ ತುಂಬ ಊಟ ಕೊಡೋದು. ಪಾಪ ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು. ಅಲ್ಲಿ 3 ಸ್ಟುಡಿಯೋ ಇತ್ತು, 3 ಸ್ಟುಡಿಯೋ ಮತ್ತು 2 ಡಬ್ಬಿಂಗ್ ಥಿಯೇಟ್ರು, ಎಡಿಟಿಂಗು. ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು 200 ಜನ 300 ಜನ ಕೆಲಸ ಮಾಡೋರು. ಅಲ್ಲೂ ಕೂಡ ಸೇರನ್ ಹಾಕೋರು, ಊಟಕ್ಕೆ ಸೇರನ್ ಬರೋದು, ಅವೆಲ್ಲ ರಾಜಾ ಮಿಲ್ಲಲ್ಲಿ ಬಂದಂಗೆ ಬರೋದು. ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋದು, ಏಯ್ ಇಲ್ಲಿ ಬಂದು ಊಟ ಮಾಡೋ, ನಾನ್ ವೆಜ್ ಇದೆ, ಇಲ್ಲಿ ಬಂದು ಮಾಡಲೇ ನೀವು ಅಂತ ಪಾಪ ಪ್ರೀತಿಯಿಂದ ಕರೆಯೋರು. ನಾವು ತುಂಬ ತಿನ್ಬಿಡ್ತಾ ಇದ್ದೀವಿ. ನಾವು 8 ಜನ ಕಲಾವಿದರಿದ್ವಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು. ಸೊ ಹಂಗಾಗಿ ಊಟ ಆಗೋರು ಮತ್ತು ಡಬ್ಬಿಂಗ್ ಕಳಿಸೋರು. ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್. ಅಂದರೆ ಮುಂದೆ ಒಬ್ಬ ಬಾಳ್ಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು, ಬೆಳೆಸೋರು, ಡೈರೆಕ್ಟರ್ಗಳಾಗ್ಬೋದು, ಯಾರ ಇಂಜಿನಿಯರ್ಗಳಾಗ್ಬೋದು, ಎಲ್ಲ ಬೆಳೆಸೋರು. ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡ್. ಯಾರಾದರೂ ಒಬ್ಬರು ಬೆಳೆದ್ರೆ ಇಂಥವ್ರು ಹೆಂಗೆ ತುಳಿಬೇಕು ಅಂತ ಸಾಕಾಗೋದು. ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವಿದ್ದೀವಿ. ಸದ್ಯ ನಾನು ಎಸ್ಕೇಪ್ ಅಪ್ಪ. ನಾವು ಇವತ್ತು ಯಾರ ಕೈಗೂ ಸಿಗಾಕೋಂಗಿಲ್ಲ. ನಮ್ಮ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ. ಹೊಸ ಸಾಗರವನ್ನು ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತಗೊಳ್ಳಿ, ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾದ್ರು ಯಾರು ಕರೀತಾರಲ್ಲ, ಹಂಗೆ ಕಾದು ಯಾರಾದರೂ ಸಿನಿಮಾ ಕಾದ್ರೆ ನನ್ನ ಕತೆ ಸರಿ ಆದರೂ ಮಾಡ್ತೀನಿ, ಅಂದರೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ. ಕಲಿಯುವಿಕೆನೂ ಇಲ್ಲ, ಅವನ ಸಹಕಾರವೂ ಇಲ್ಲ, ಭುಜ ತಟ್ಟುವಿಕೆನೂ ಇಲ್ಲ, ಅವನು ಉದ್ಧಾರ ಆದರೆ ಸಹಿಸುವಿಕೆನೂ ಇಲ್ಲ. ಇಂಥ ಒಂದು ಪೀರಿಯಡ್ ಏನು ಮಾಡೋಕ್ಕಾಗಲ್ಲ. ದೌರ್ಭಾಗ್ಯ, ಯಾಂತ್ರಿಕ ಪೀರಿಯಡ್. ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದಿಲ್ಲ. ಗೊತ್ತಲ್ಲ ಇದು. ಹಾಯ್ ಫ್ರೆಂಡ್ಸ್ ಅವರೆಲ್ಲ ಫುಲ್ ರಾತ್ರಿ ಎಲ್ಲ ಖುಷಿ ಆಗ್ಬಿಡ್ತಾರೆ ಎಲ್ಲ. ಏನು ಡೈಲಾಗ್ ಅಂತ ಸಖತ್ತಾಗಿದೆ, ಏನಾದ್ರು ಹೇಳ್ತಾರೆ ಬಲೇಶ. ನಾನು ನೋಡ್ತೀನಿ ಅದನ್ನ. ಏನು ಇಲ್ಲ, ಬರೀ ಡೋಲೋ 650 ಬೆಳಗ್ಗೆ ಫುಲ್ ವೈರಲ್. ಆಮೇಲೆ ನಾಳದೆ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಹಂಗೆ ಬೇಗ ಬಂದು ಬೇಗ ಹೋಗುವಂತ ಅಂತ ಒಂದು ಇದರಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಜನ ಸಿಕ್ಕರು. ಹೊಟ್ಟೆ ತುಂಬ ಊಟ ಹಾಕೋದು, ಒಳ್ಳೆ ಪಾತ್ರ ಕೊಟ್ಟು ನಮ್ಮನ್ನು ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು. ಇವತ್ತು ಆ ಒಂದು ಕಲೆಯಿಂದಲೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಲ್ರಿಗೂ ಕೇಳ್ತಾರೆ, ಭಾಯ್ ಸಾಬ್ आपका ताकत बहुत है, इतनी अच्छी तरह से बात करता है आप, ಎಂತ ಅತ್ಯ ಮಾಡ್ಯುಲೇಷನ್ ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ. ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ, ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಸ್ ಹೊಡಿಬೇಕು ನೀವು, ಅವ್ರು ಕಲಿಸಿದ್ರು ಹಾಗೆ ಸಿನಿಮಾ ಅದ್ಭುತ. ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು 5-6 ದಿನ ಡಬ್ಬಿಂಗ್ ಮಾಡಿದ್ವಿ. ಇವಾಗ ಸಚ್ ವಂಡರ್ಫುಲ್ಲು. ಶೀತಲ್ ಸ್ಟುಡಿಯೋ ಚೆನ್ನಾಗಿತ್ತು, ಭಾಳ ಏಕಾಂತವಾಗಿತ್ತು. ಅವಾಗ ಏನು ಕಾಫಿ ಕುಡಿಯೋ ಜಡ ನನ್ನಂಗೆ ನಾನು ಒಳ್ಳೆ ಪಿಕ್ಚರ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ. ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ, ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ. ಕಾಫಿ ಕೂತ್ರೆ 20 ನಿಮಿಷ ಅರ್ಧ ಗಂಟೆ ಲೋಕಾಭಿರಾಮಾಗೆ ಮಾತುಗಳು ಚೆನ್ನಾಗಿತ್ತು. ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಹೇಳ್ತೀರಲ್ಲ ಆರ್ಟಿಗೆ ಈ ಪಿಕ್ಚರ್ನ ತಿರ್ಗಾ ಮ್ಯಾಜಿಕ್ ಮಾಡ್ತಾರೆ. ನಂಗೆ ಆ ನಂಬಿಕೆ ಇದೆ. ಯಾಕೆ ಅಂದರೆ ಜನಕ್ಕೆ
ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು, ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ಇನ್ನೂ 50 ವರ್ಷ ಆದರೂ ಕಾಯ್ತಾರೆ. ಸೊ ಆ ಥರ ನಾವು ಬಹಳ ಗ್ಯಾರಂಟಿಡ್ ಆಗಿ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ. ಕೆಲವು ಮಧ್ಯ ಚೇಷ್ಟೆಗಳು ಇದ್ದೇ ಇರುತ್ತಲ್ಲ, ಇರಬೇಕು. ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನಿಸ ಇರುತ್ತೆ ಗೊತ್ತಾ? ಸರಿಗಮ ಪದನಿಸ ಗೊತ್ತೇನ್ರಿ? ಹಾಂ, ಅದು ಅಲ್ಲಿ ಮಣಿವಂತಿಕೆ ಇರ್ಬಾರ್ದು ಅಲ್ವೇ? ಅದೇ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು, ಪಂಚ್ ಡೈಲಾಗ್ಸು, ಅದು ಇದು ಎಲ್ಲ ಬರ್ತಾ ಇದೆ. ಸೆಕ್ಯೂರಿಟಿಗೆ ಹೋಗಿ ಮೆಸೇಜ್ಗೋಸ್ಕರ ಸಿನಿಮಾ ಮಾಡ್ತೀವಿ. ಹಾಗೆ ಇರು, ನಿಮ್ಮ ಒಂಥರ ಆದ್ಮೇಲೆ ಮಾತಾಡ್ತೀನಿ. ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು. ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರು ಹೇಳ್ತಾರೆ. ನಾ ಎಲ್ಲೇ ಹೋದ್ರು ಕೂಡ ಪಟ್ಟಂತ ಮಠ ಮಂಜುನಾಥ ಅಂತಾರೆ. ಅದು ಇನ್ನೊಂದು 30 ವರ್ಷದವರೆಗೂ ಕೂಡ ರಂಗನಾಯಕ ಅಂತ ಹೇಳುವಂಥದ್ದು ಸೃಷ್ಟಿ ಆಗುತ್ತೆ. ನಾನಂತೂ ವೆರಿ ಹ್ಯಾಪಿ. ಅವರು ಇಬ್ಬರು ಮಾತಾಡೋದು, ಇವರು ಈ ಕಡೆ ಬಾಯ್ ನಿನ್ನ ಬಾಯ್ ಪ್ರಮೋಷನ್ ಆಗ್ಬಿಟ್ಟಲ್ಲ ಪಾಪ. ಏನ್ ಮಾಡೋಕ್ಕಾಗಲ್ಲ, ಬದುಕು ಒಂದೇ ಥರ ಇರೋದಿಲ್ಲ, ನವರಸಭರಿತವಾಗಿರುತ್ತೆ. ಅದರಲ್ಲಿ ಶೋಕರಸವೂ ಇರಬೇಕು, ಇದ್ದರೇನೆ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ. ಬರೀ ನಗ್ತಾ ಇದ್ರೆ ಜೀವನ ಅಲ್ಲ, ದುಡ್ಡು ಬಂದ್ಬಿಟ್ರೆ ಜೀವನ ಅಲ್ಲ, ಬರೀ ಕಷ್ಟದಲ್ಲೇ ಇದ್ರೆ ಜೀವನ. ಎಲ್ಲವೂ ಮಿಶ್ರಿತ ಆದಾಗ ಬಿಕಮ್ ಅ ಬ್ಯೂಟಿಫುಲ್ ಲೈಫ್. ಹಾಗೆ ಏನು ವರಿ ಮಾಡಬೇಡಿ. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾವೆ. ಇವತ್ತು ಪೈಲಟ್ಗಳಾಗಿದೆ, ಆರ್ಮಿಗಳಲ್ಲಿದ್ದಾರೆ, ಯಾವ ಕ್ಷೇತ್ರ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಕಲಾವಿದರಿದ್ದಾರೆ. ಏನಂದರೆ ಧೈರ್ಯ ಹೊಂದಬೇಕು, ಮತ್ತು ಸ್ಥಿರತೆ ಹೊಂದಬೇಕು, ಮತ್ತು ಮುಂದೆ ನುಗ್ಗುವಂಥ ತಾಕತ್ತಿರಬೇಕು. ಆಮೇಲೆ ದೇವರು 2 ಕಿವಿ ಕೊಟ್ಟಿದ್ದಾನೆ. ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು, ಕ್ಯೂಡೋ ಥರ ಬರುತ್ತೆ. ದಟ್ ಇಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ. ಆವತ್ತು ನೀವು ಚೆನ್ನಾಗಿ ತಿಳ್ಕೊಂಡು ಕೇಳಿಸ್ಕೋಬೇಕು, ಕ್ಯೂಡೋ ಥರ ಬರುತ್ತೆ. 2 ಕಣ್ಣುಗಳಿರ್ತಾರೆ, ನೋಡಬೇಕು, ನೋಡದೇ ಇರೋ ಕೊರಡು ಥರ ಮುಂದೆ ಹೋಗ್ತಾರೆ. 2 ಕಾಲುಗಳು ಕೊಟ್ಟಿದ್ದಾನೆ. ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತಿರುತ್ತೆ ಕಾಲಲ್ಲಿ, ಅಲ್ಲಿವರೆಗೂ ನಡೆಯೋಕ್ಕೆ ದೇವ್ರ ಕಾಲ. ನಿಂತ್ಕೋಬಾರ್ದು ಎಲ್ಲೂ, ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಹೋಗೋದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಆಮೇಲೆ ಹೊಗಳಿಕೆ ತಿಳುವಳಿಕೆ 2 ಇರುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳುತ್ತಾರೆ, 2 ನಾವು ಅಪಾರ್ಥ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳ್ಳೋದಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ಬಾರ್ದು. ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡು, ಯಾರಿಗೂ ಗೊತ್ತಾಗಲ್ಲ. ನೀವು ಕಮ್ಮಿ ಟೇಕ್ ಇಟ್ ಅಸ್ ಚಾಲೆಂಜ್. ಬೇಜಾರು ಮಾಡ್ಕೊಂಡು ಒಳ್ಳೆ 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 ಯಶಸ್ಸು ಆಗುತ್ತೆ. ನಾವು ಹೇಳಬೇಕು, ಈಕೆ ವಯಸ್ಸು ಇದು ನನ್ನ 2ನೇ ಮಗನ ವಯಸ್ಸು, ಇವಳು ನಮ್ಮ ಅಮ್ಮನ ರೋಲ್ ಮಾಡೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲಿ ನಾನು ಹೇಳೋಕೆ ಹೋಗಲ್ಲ. ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿರುತ್ತೆ, ಹಾಸ್ಯವಾಗಿ ಭಾಳ ಬ್ಯೂಟಿಫುಲ್ ಆಗಿ ಒಂಥರ ಎಕ್ಸ್ಟ್ರಾಡನರಿ ಆಗಿದೆ. ಆ ಒಂದು ಸೀನ್ ಸಾಕಿದೆ. ಆಮೇಲೆ ಆಕೆ ಮ್ಯಾನರಿಸಮ್ ಸಾಕು. ಇವಳು ಹಿಂಗನ್ನಕ್ಕೆ, ಅವ್ರ ಗಂಡನ ತಲೆ ಹಿಂಗನ್ನಕ್ಕೆ, ಅದೊಂದೇ ಕಾಂಪಿಟೇಷನ್. ವಂಡರ್ಫುಲ್ ಜಾಬ್. ತುಂಬ ಒಳ್ಳೆ ಭವಿಷ್ಯಗಳು ಎಲ್ಲ ಇದ್ದಾವೆ. ನೆನ್ನೆಗಳನ್ನು ಮರಿತಾ ಇರಬೇಕು, ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್. ಒಳ್ಳೆಯದಾಗ. ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು? ಬಾಮ ನಿನ್ನ ಬಗ್ಗೆ ಹೇಳೋಣ ಅಂತ ಹೇಳ್ಬೋದು. ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ, ಸಕ್ಸಸ್ ಆಗಿದ್ದು ತಮಿಳ್ನಾಡು. ಭಾಷೆ ಬರೋಲ್ಲ, ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ, ಮನೆ ಮನೆ ಮಾತು. ನಮ್ಮ ಅತ್ತೆಯವ್ರಿಗೆ ಹೇಳಿದೆ ನಾನು, ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಂತೆ. ಅಯ್ಯೋ, ಅವರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅವ್ರು ಏನು ಫೇಮಸ್ ಗೊತ್ತೇನ್ರಿ ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಅವ್ರೇನು ಕೇಳದೇ ಬೇಕಾಗಿಲ್ಲ. ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ
ಹುಡ್ಕೊಂಬಂದು ಕೊಡ್ತಾನೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸು ಇವರು ಮಾಡಿದ್ದಾರೆ. ಅವರಿಗೆ ನಾನು ಶುಭ ಹಾರೈಸ್ತೀನಿ. ಇನ್ನು ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೇನೆ, ಡೆಫಿನೆಟ್ ಆಗಿ ಬರಲೇಬೇಕು. ಏನು ನೀನು ಬಹಳ ಕೆಟ್ಟವಳು ಕಣೆ, ನೋಡ್ತಾರೆ ಮುಂದಾಗ್ತಿದ್ದಾರೆ ಟಿವಿ 9. ಹಾಗೆ ಅದ್ಭುತ. ನಮ್ಮ ಜೊತೆ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಹೊಸದಾಗಿರೋರು ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಅವರು ಅವ್ರಿಗೇನೋ ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು. ಕಲೆ ಇನ್ನೊಬ್ಬ ಇದ್ದಾನೆ ನೋಡಬೇಕು, ಆ ಕಲಾ ಮಾಧ್ಯಮದವ್ರಿಗೆ ಜೀವ ಹಿಡಿತಾನೆ. ನಿಮ್ಗೆ ಗೊತ್ತಿಲ್ಲದೆ ಇರೋದಲ್ಲ, ನಂಗೆ ಗೊತ್ತಿದೆ ಬನ್ನಿ ಅಂತ ಹೇಳಿ ಎಲ್ಲ ಕರ್ಕೊಂಡು ತೋರಿಸ್ತಾನೆ. ಆ ಮಂಜುಡು ಸಮಾಧಿ ತೋರಿಸ್ತಾನೆ. ಇವನು ಬಹಳ ಜಗಮಳ್ಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಇದರಲ್ಲಿ ನೀವು ನೆನಪು ಮಾಡಿಕೊಡ್ರಿ, ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮ್ ಕರ್ಕೊಂಡು ನಾಮ ಹಾಕ್ತೀನಿ ನಮ್ಮ ಬಗ್ಗೆ. ಇವನೇ ಅದು, ಇವನೇ ಆ ಪಾರ್ಟಿ. ಒಳ್ಳೆ ಕಲಾವಿದ. ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತರು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಅವರೆಲ್ಲರೂ ನನ್ನ ಜೊತೆ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಅವನೊಬ್ಬ ಹೌದು, ಅವನು ಒಳ್ಳೆ ಎಲ್ಲದರಲ್ಲೂ ಒಳ್ಳೆ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೌದು, ನೈಟ್ ಟೈಮ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇದ್ರೊಳಗಡೆ ನಾನು ನಮ್ಮ ಕ್ಯಾಮರಾಮನ್ ಅದ್ಭುತವಾದ ಕ್ಯಾಮರಾ. ಇಂಥ ಕೈ ಶುಲ್ಕ ಹೆಂಗಿದೆ ಅಂತ ಅಂದ್ರೆ, ಒಬ್ಬ ಕಲಾವಿದರಿಗೆ ಗುರು ಮತ್ತೆ ಅವರಿಬ್ರು ಸೇರ್ಕೊಂಡು ಹೋದ್ರೆ ನೋ ರಿಸ್ಕ್. ಎಲ್ಲೂ ಕೂಡ ಕ್ಯಾಮ್ರಾ ಓಡಾಟ ಇಲ್ಲ. ಅದೆಲ್ಲಿರುತ್ತೋ ಅಲ್ಲಿರುತ್ತೆ, ಮುಂದಿನ ಕೆಲಸ ಆಟ ಆಡುತ್ತೆ. ಅದನ್ನು ನಾನು ಏನು ಮಾಡ್ತಾ ಇದ್ದಾರೆ ಇವರು, ಯಾಕಂದ್ರೆ ನಮಗೆ ಗೊತ್ತಲ್ಲ ಅದು. ಟ್ರಾಲಿ ಹಾಕು, ಟ್ರೈನ್ ಹಾಕು, ಆಮೇಲೆ ಇವಾಗ ಹೆಲಿಕಾಪ್ಟರ್ ಬೇರೆ ಕೊಡ್ತಾರೆ ಮೇಲಿಂದ ಮೇಲೆ. ಇದೆಲ್ಲ ಏನು ಇಲ್ವಲ್ಲ ಏನು ಅಂತ. ಬಟ್ ನಮಗೆ ಔಟ್ಪುಟ್ ನಾನು ನೋಡಿದಾಗ ನಾನು ನಿಮ್ಮಿಬ್ಬರನ್ನ ಭಾಳ ಅಪ್ರಿಷಿಯೇಟ್ ಮಾಡಿಕೊಂಡೆ. ಎಂಥ ಬುದ್ಧಿವಂತರು. ಒಂದು ಹೊಸ ಟೈಪ್ ಇದು. ಅಂದರೆ ಸಿನಿಮಾಗೆ ಒಂದು ರೂಲ್ ಇದೆ, ಮಿಡ್ಡು, ಕ್ಲೋಸು, ಲಾಂಗು, ಆಮೇಲೆ ಸಜೆಷನ್ಸ್ಗಳು ಏನ್ರಿ, ಇದೆಲ್ಲವೂ ಬ್ರೇಕ್ ಮಾಡೋದು. ಅದು ಯಾವುದೂ ಇಲ್ಲ, ತುಂಬ ಚಾಲೆಂಜಿಂಗ್ ಅದು. ಇವಾಗ ಎಲ್ಲರಿಗೂ ಒಂದಿರುತ್ತೆ, ಆರ್ಟಿಸ್ಟ್ ಅಂದರೆ ಫ್ರಂಟಲ್ಲೇ ಕಾಣಬೇಕು ಅಂತ. ಸೈಡಲ್ಲೂ ಕೂಡ ಅವು ಆರ್ಟಿಸ್ಟ್ನ ತೋರಿಸ್ಬೋದು ಅನ್ನೋದು ತುಂಬ ಚೆನ್ನಾಗಿ ಪ್ಲಾನ್ ಮಾಡೋದು. ಅದೇ ಫಂಟಾಸ್ಟಿಕ್. ಇವನು ಕೂಡ ಮುಂದೆ ಭಾಳ ದೊಡ್ಡ ಕೊಡುಗೆ ಆಗ್ತಾರೆ. ಮೂರು ಥಿಯೇಟರ್ ಬಗ್ಗೆ ನಾನೇನು ಹೇಳೋದು, ನಿಮ್ಮಿಬ್ಬರು ಕಾಂಬಿನೇಷನ್ನು, ಅನುಫುಲ್ಲು ನಿಮ್ಮದು ಕಾಂಬಿನೇಷನ್ನು ನನ್ನನ್ನು ಫೇಮಸ್ ಮಾಡಿದ್ರಿ. ಹೌದಪ್ಪ, ಅದೇ ಎರಡೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ, ಆತ ಒಳ್ಳೆಯ ಹಾಡುಗಾರ. ಅವನು ಅದೇನು ಗಂಟು ಯಾವ ಅರ್ಥವೇ ಆಗೋದಿಲ್ಲ, ಇಲ್ಲಿವರೆಗೂ ಆಡ್ತಾನೆ. ಆಗೋದಿಲ್ಲ ಆಡೋಕ್ಕೆ, ವಿವರಣೆಗಾಗಲ್ಲ. ಅದಕ್ಕೊಂದು ರೇಂಜ್ ಇರುತ್ತೆ. ಅದು ಅವರೋಹಣ ಭಾಳ ಈಸಿ, ನೀರು ಕೊಡ್ತಾನೆ. ಆ್ಯಂಡ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ಆ್ಯಂಡ್ ಸೆಂಟಿಮೆಂಟ್ ಯಾವ್ಯಾವ ಪಿಕ್ಚರ್ ಅಂತ ಮಾಡಿದರೆ ಎಲ್ಲೋ ಸಕ್ಸಸ್, ಹಾರ್ಡ್ ಸಕ್ಸಸ್ ಅಂತ. ದಿಸ್ ಇಸ್ ಮೈ ಕಾಂಬಿನೇಷನ್. ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳೋಣ, ಯಾಕೋ ಎದುರು ನಾನು ಯಾವಾಗೂ ಕೋಮಲ್ ಮನೇಲಿ ಇತ್ತು, ನಾನು ನೋಡ್ತಾ ಇದ್ದೆ. ಕೋಮಲ್ ಜೊತೆ ಬಹಳ ಆತ್ಮೀಯವಾಗಿ ಅವ್ರ ಸಿನಿಮಾಗಳೆಲ್ಲ ಮಾಡೋರು. ಆದರೆ ನನ್ನ ಮಾತ್ರ ಕಳ್ಳ ನೋಡ್ದಂಗೆ ನೋಡೋದು. ಮನೇನ ಅಕಸ್ಮಾತ್ ಮನೆಗೆ ಹೋದ್ರೆ ನಾನು ಹಿಂಗೆ ನೋಡ್ತಾ ಇದ್ದರು. ಯಾಕೆ ಈ ಥರ ನೋಡ್ತಾನೆ ನನಗೆ, ಏನೋ ಸಿಟ್ಟಿದ್ಯಾ ಅವನು ನನ್ನ ಮೇಲೆ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಅವನ ಜೀವನದಲ್ಲಿ ಅವನ ಹುಡುಗಿ ನೋಡೋದು ಹಂಗೆ ಆ ಥರ ಕ್ಯಾರೆಕ್ಟರ್ ನೋಡಿ. ಅವನು ಎಷ್ಟು ಚಾಲೆಂಜಿಂಗ್ ಹುಡುಗ ಅಂದರೆ, ಇಟ್ಸ್ ನಾಟ್ ಎ ಜೋಕ್. ಒಂದು ಸಿನಿಮಾ ಮಾಡೋದು ಜೋಕ್ ಅಲ್ಲ. ಎಂತೆಂಥ ಪ್ರಯೋಗಾತ್ಮಕ ಚಿತ್ರಗಳು. ರಮೇಶ್ ಅರವಿಂದ್ ಅವ್ರಿಗೆ ಎಂಥ ಬ್ಯೂಟಿಫುಲ್ ಪಿಕ್ಚರ್ ಮಾಡ್ತಾರೆ. ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷನ್ಗೆ ದೇವರಾಜ್ ಅವರ ಮಗ ಆತನ ಜೊತೆ ಪಿಕ್ಚರ್ ಮಾಡ್ತಾರೆ. ಮಾನ್ಸೂನ್ ರಾಗ ಫಂಟಾಸ್ಟಿಕ್ ಪಿಕ್ಚರ್ ಮಾಡ್ದ. ಇದನ್ನು ಮಾಡ್ತಿದ್ದೆ. ನಾನು ಫಸ್ಟ್ ಅವ್ನು ಬಂದಾಗ ನಂಗೆ ಡೌಟ್ ಹೊಡಿ. ಏನಕ್ಕೆ ಅಂದರೆ ನಾನು ಸ್ವಲ್ಪ ಅಪಾರ್ಥ ಮಾಡ್ಕೋಬೇಡಿ, ಪ್ರೊಡ್ಯೂಸರ್ ಬಿಗಿ ಆಗಿದ್ದಾನೆ ಅಂತ ನೋಡ್ತೀನಿ. ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು 3ನೇ ದಿನಕ್ಕೆ ಎಲ್ಲೋದ್ರು ಅಂತಂದರೆ, ಸಾರ್ ಫೈನಾನ್ಸ್ ಇಲ್ಲ ಸಾರ್ ನಿಂತೋದು ಪಿಕ್ಚರು. ತುಂಬ ದೊಡ್ಡ ಇನ್ಸಲ್ಟ್ ಅವನಿಗೆ. ನನಗೆ ಅದಂತೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ. ನನ್ನ ಕೆರಿಯರಲ್ಲಿ ಒಂದು ಸಿನಿಮಾ
ಇದುವರೆಗೂ ನಿಂತಿಲ್ಲ. ಅವನು ರಿಲೀಸ್ ಆಗ ಡಬ್ದಲ್ಲಿಲ್ಲ. ಅವನು ಅಪ್ ಟು ಡೇಟ್ ಎಲ್ಲವೂ ಟಿವಿಗೆ ಮಾರಾಟವೂ ಆಗಿದೆ. ಇದು ಒಂದು ದೇವರ ಆಶೀರ್ವಾದ, ಅದೊಂದು ನಡ್ಕೊಂಡು ಬಂದಿದೆ. ಈತ ನಾನಂತೂ ನಂಬಿರಲಿಲ್ಲ. ಗುರುಪ್ರಸಾದ್ ನನಗೆ ಹೇಳೋರು ಭಾಳ ದೊಡ್ಡ ಅರಮನೆ ಸೆಟ್ಟು ಸಾರ್, ಹೆಂಗಿರುತ್ತೆ ಅಂದರೆ ಏನಾದ್ರು ಕುಂಬಿಟ್ಟು ಬ್ಯಾನರಲ್ಲಿ ಹಾಕ್ಬಿಡ್ತಾರ, ಎಲ್ಲ ಬ್ಯಾನರಲ್ಲಿ ಅರಮನೆ ಮಾಡ್ಬೋದು, ಹೋಟ್ಲುಗಳನ್ನ ತೆಗೆದ್ಬಿಟ್ಟು ಹಿಂಗೆ ಜೋಡಿಸ್ಬಿಟ್ಟು ಅರಮನೆ ಈ ಥರ ಮಾಡ್ಬಿಡ್ತಾರ, ಹಿಂಗೆ ಮಾಡ್ಬಿಡ್ತಾರ, ಹಂಗೆ ಮಾಡ್ಬಿಡ್ತಾರ ಅಂತ. ಬಟ್ ನಾನು ಸೆಟ್ಗೆ ಹೋಗಿ ನೋಡಿದಾಗ ತುಂಬ ದಿಗ್ಭ್ರಾಂತನಾದೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಎಂಥ ಒಂದು ಅದ್ಭುತವಾದ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡೋವಂಥ ಒಂದು ಯೋಗ ನಮಗೆ ಸಿಕ್ತು. ಯಾಕಂದರೆ ಪೌರಾಣಿಕ ಚಿತ್ರಗಳನ್ನೆಲ್ಲ ನಾವು ಮಾಡೋವಂಥ ಅದೃಷ್ಟ ನಮಗೆ ಸಿಕ್ಕಿರಲಿಲ್ಲ. ಆದರೂ ಇವತ್ತು ಗುರು ಆ ಒಂದು ಆಸೆ ನನ್ನ ಮನಸ್ಸಲ್ಲಿ ಇದನ್ನು ನೆರವೇರಿಸ್ಬೇಕು. ತುಂಬ ದಿನ ಕೊರಗಿತ್ತು ನನಗೆ, ಇಂಥದ್ದೊಂದು ಸಿನಿಮಾ ಮಾಡಬೇಕು ಯಾವತ್ತಾದರೂ ಅಂತ. ಅದರಲ್ಲೂ ಕೂಡ ನಾವೆಲ್ಲ 70 ಪೈಸಾ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ನ ಗೀತಾಂಜಲಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ. ನಂಗೆ 12 ಗಂಟೆಗೆ ಸ್ಕೂಲು, ಡಿಪ್ ಇಂಡಿಯನ್ ಹೈಸ್ಕೂಲು. 10 ಗಂಟೆಗೆ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ಕರೆಕ್ಟಾಗಿ ನಾವು 10 ನಿಮಿಷ 15 ನಿಮಿಷ ಬಗ್ಗೆ ತೋಟಕ್ಕೆ ತೋಡಿ ಸುಮಾರು ಪಿಕ್ಚರ್ ಅಲ್ಲೇ ನೋಡಿದ್ದು. ಅಲ್ಲೆಲ್ಲ ನಾವು ನೋಡಿದ್ದು ಇವಾಗ ಏನು ನೀವು ನೋಡ್ತೀರಿ ಅದೇ ಥರ ಹಾಡು. ಅದು ನಂಗೆ ಭಾಳ ಚಿಕ್ಕ ಹುಡುಗನಿಂದ ನನಗೊಂದು ಕನಸು, ನಿಧಾನ ನಡ್ಕೊಂಬರೋದು, ನಿಧಾನ ಕೈ ಎತ್ತೋದು, ಈ ಥರ ಎಲ್ಲ ಒಂದು ಹಾಡಾಡಬೇಕು, ಭಾಳ ಚೆನ್ನಾಗಿರುತ್ತೆ. ಇವಾಗಿನ ಹಾಡೆಲ್ಲ ಗೊತ್ತಲ್ಲ ನಿಮಗೆ, ಫುಲ್ ಎಲ್ಲ ಫಾಸ್ಟು, ಮೇಲ್ಗಡೆ ಇಲ್ಲ, ಎಲ್ಲ ಕೆಳಗಡೆನೇ ಸೇಕು, ಈ ಥರ ನನಗೆ ಅದಾಗಲ್ಲ. ನಾನು ನಿಧಾನಕ್ಕೆ ನಡ್ಕೊಂಬಂದಿಗೆಲ್ಲ ಆಡಬೇಕು, ತುಂಬ ಆಸೆ. ಥ್ಯಾಂಕ್ ಯು ಗುರು, ಈ ಪಿಕ್ಚರ್ ನನ್ನ ಆಸೆ ನೆರವೇರಿಸ್ಬಿಟ್ರೆ. ಆಮೇಲೆ ಯಾವ ಹುಡುಗನ ಬಗ್ಗೆ ನನಗೆ ಅನುಮಾನ ಆಯಿತು, ಅವನು ಪಾಪ ನನಗೆ ಕೈ ತುಂಬ ಸಂಬಳ ಕೊಟ್ಟ. ನನಗದೊಂದು ಭಾಳ ಅನುಮಾನ ಆಯಿತು, ಏನೋ ಒಂದು ಸ್ವಲ್ಪ ಅಂದ್ಬಿಟ್ರೆ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಕಣೋ, ಹೇಳಿದ ಟೈಮ್ಗೆ ಭಾಳ ಅದ್ಭುತವಾಗಿ ನನ್ನ ಪೇಮೆಂಟ್ ಕೊಟ್ಟು ಖುಷಿ ಕೊಟ್ಟ. ನಿನ್ನ ಪೇಮೆಂಟೇ ನನ್ನ ಸ್ಟುಡಿಯೋಗೆ ಆಗ್ತಾ ಇರೋದು. ಹೇಳ್ಬೇಕು ಹಾಗೆ ಅವನು ಭಾಳ ದೊಡ್ಡ ಸಾಧಕ. ಇದು ಇಷ್ಟೇ ಅಲ್ಲ, ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಚಿತ್ರ ಮಾಡಿ ಯಶಸ್ವಿ ನಿರ್ಮಾಪಕ ನೀನು ಆಗೇ ಆಗ್ತೀಯ. ನಿನ್ನ ಜಾತಕ ನೋಡಿದ್ದೀನಿ ನಾನು, ನಿಂಗೆ ಸ್ಟಾಪೇಜ್ ಇರಲ್ಲ, ಅಷ್ಟು ಅದ್ಭುತವಾಗಿ ಮಾಡ್ತೀವಿ. ಒಳ್ಳೆಯದಾಗಲಿ. ಯಾಕಂದ್ರೆ ಒಬ್ಬ ನಿರ್ಮಾಪಕ ನಿಂತ ಅಂದರೆ ಸರ್ ಎಷ್ಟು ಜನ ಊಟ ಕೊಡ್ತಾನೆ ಸರ್. ನಾಟೆ ಜೋಕು ಮಧ್ಯಾಹ್ನದ ಹೊತ್ತಲ್ಲಿ ಸ್ನೇಹಿತರನ್ನೆಲ್ಲ ಮಾದೇವನ ಹೆಸರಿಗೆ ಹೇಳ್ತೀನಿ, ಆ ಊಟ ಕೂತ್ಕೊಳ್ತಾರೆ ನೋಡಬೇಕು. ಎಲ್ಲ ಮರದಡಿ ಅಲ್ಲಿ ಇಲ್ಲಿ ಸಂದಿಲಿ ಗೊಂದಿಲಿ ಎಲ್ಲ ಊಟ ಮಾಡ್ತಿರ್ತಾರೆ. ನನ್ನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಯಾಕಂದರೆ ಮನುಷ್ಯ ಎಂಬತಕ್ಕವನು ಬದುಕಿರೋದೇ ಈ ಹಾಳು ಊಟಕ್ಕೋಸ್ಕರ. ಎಂತೆಂಥ ಕೆಲಸ ಮಾಡಿಬಿಡ್ತಾರೆ ಅಂದರೆ, ಎಷ್ಟೋ ಮನೆಗಳನ್ನ ಹಾಳು ಮಾಡಿಬಿಡ್ತಾನೆ, ಎಷ್ಟೋ ಜನ ಮೋಸ ಮಾಡಿಬಿಡ್ತಾನೆ, ಎಷ್ಟೋ ಪಾಪ ಊಟ ಇಲ್ಲದೆ ಮಠದಲ್ಲಿ ಊಟ ಮಾಡ್ತಾನೆ, ಎಷ್ಟೋ ಊಟ ಇಲ್ಲದೆ ಭಿಕ್ಷೆನ ತೆಗಿತಾನೆ ಊಟ ಮಾಡೋದಕ್ಕೆ. ಸೊ ಊಟಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ. ಅಂಥ ಊಟವನ್ನು ಇವತ್ತು ಒಬ್ಬ ನಿರ್ಮಾಪಕ ಮಾತ್ರ ಹಾಕಕ್ಕೆ ಸಾಧ್ಯ, ಬೇರೆ ಯಾರು ಹಾಕಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಊಟ ಮಾಡ್ತಿದ್ದಾರೆ, ನೋಡೋಕ್ಕೆ ಒಂದು ಆನಂದ. ಇವನ್ ಚಿತ್ರದಲ್ಲಂತೂ ನನ್ನ ಪ್ರಕಾರ ಕಲಾವಿದರು 10 ಜನ ಇದ್ದಾರೆ, ಟೆಕ್ನಿಷಿಯನ್ಸ್ 100 ಜನ ಇದ್ರು. ಅಷ್ಟು ಜನ ಊಟ ಮಾಡೋದು ನಾವು ಆ ಒಂದು ಪುಣ್ಯ ನಮ್ಮೆಲ್ಲ ಕಾಪಾಡುತ್ತೆ. ನಾನು ಹೆಚ್ಚಿಗೆ ಮಾತಾಡಿ ಇಲ್ಲ ಒಂದು ಸಣ್ಣ ಕಮಿಟ್ಮೆಂಟ್ ಎಲ್ರಿಗೂ ಅಧಿಕ. ಈಗ ಈ ಚಿತ್ರ ಖಂಡಿತ ಹಿಟ್ ಆಗುತ್ತೆ, ನನಗೆ ಗೊತ್ತಿದೆ. ನಾನು ಹೇಳ್ತೇನೆ, ಸುಮ್ಮನೆ ಹೇಳಲ್ಲ. ನಾನು ಮಟ್ಟಕ್ಕೆ ಮುಂಚೆನೂ ಹೇಳಿದ್ದೆ, ನಂಬಿರಲಿಲ್ಲ, ನಂಬೋದ್ರು, ಜಗತ್ತು ನಂಬಿತು. ಒಳ್ಳೆ ಚಿತ್ರವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಓವರ್ ಕಾನ್ಫಿಡೆನ್ಸ್ ಅನ್ನ ಅಚ್ಚುಕಟ್ಟ. ಈ ಸಿನಿಮಾ ಬಂದಮೇಲೆ, ಈ ಸಿನಿಮಾ ಹಿಟ್ ಆಗಿ ಕೈ ತುಂಬ ದುಡ್ಡಾದ್ಮೇಲೆ ವಿಖ್ಯಾತನಿಗೆ ಆಮೇಲೆ ಬೇರೆ ಹೀರೋಗಳು ಹುಡ್ಕೊಂಡು ಹೋಗುವಂಥ, ಬೇರೆ ಡೈರೆಕ್ಟರ್ ಹುಡ್ಕೊಂಡು ಹೋಗುವಂತಹ ಚಾಳಿಯನ್ನು ಮುಂದುವರಿಸಿ ಒಂದು ವರ್ಷ ಕೂಡಿದು ನನ್ನ ಜಗ್ಗೇಶ್ವರ್ ಸೇಮ್ ಅನೂಪ ಅಶೋಕ್ ಯಾರ್ಯಾರು ಇಲ್ಲಿ ಕಲ್ವತ್ತಿದೀವಿ ಅವ್ರನ್ನ ಇಟ್ಕೊಂಡೆ ಮಾಡು ಅಂತ ಕಮಿಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಮುಂದೆ ಮಾಡ್ತೀರಾ? ಮಾಡ್ಲಿಲ್ಲ ಅಂದ್ರೆ 100%. ನಾನು 1 ನಿಮಿಷ ಮಾತಾಡ್ಬೋದಾ? ನಾನು ಎಲ್ಲೂ ಅಂದರೆ ಆಸ್ ಎ ಪ್ರೊಡ್ಯೂಸರ್ ನಾನು 4 ಸಿನಿಮಾಗಳಲ್ಲಿ ಅಥವಾ 3 ಸಿನಿಮಾಗಳಲ್ಲಿ ಎಲ್ಲೂ ಮಾತಾಡಲ್ಲ. ಅಂದರೆ ಬಂದು ಈ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳು ಬಂದಿದೆ. 2-3 ನಿಮಿಷ ಈ ಸಿನಿಮಾ ನಾನು ಅನೌನ್ಸ್ ಮಾಡ್ತಿದ್ದಂಗೆ ಎಷ್ಟು ಜನ ಹೇಳಿದ್ರು ಅಂದರೆ ಒಳ್ಳೇದು ಹೇಳಿದ್ದಾರೆ, ಅವ್ರ ಕಾಂಬಿನೇಷನ್ ಅಂತ. ಇನ್ನೊಂದಷ್ಟು ಜನ ಇನ್ನು ಹೋದೆ ಅಂದರು, ಅಂದರೆ ಇವ್ರಿಗೆ ಪಿಕ್ಚರ್ ಮುಗಿಯಲ್ಲ, ಅದು ಆಗಲ್ಲ, ಸಿನಿಮಾನೇ ಆಗಲ್ಲ ಅಂತ. ಆದರೆ ಆ ಕಾಂಬಿನೇಷನ್ ಮುಗ್ಸೋಕ್ಕೆ ಚಾನ್ಸೇ ಇಲ್ಲ, ಗುರು ಸರು ಮಾಡಲ್ಲ, ಮುಗ್ಸಲ್ಲ ಅಂತ ಎಷ್ಟೋ ಜನ. ನಾನು ಅಂದರೆ ಹೌದಾ ಇದು ಹೆಂಗೆ ಗುರು, ಈಗ ಸಿನಿಮಾ ಬೇರೆ ಸ್ಟಾರ್ಟ್ ಮಾಡಿ ನೀವು ಜಗ್ಗೇಶ್ವರ ಹತ್ರ ಮಾತಾಡಿ ನೀವು ಬೇರೆ ಅನುಮಾನ ಪಡ್ತಿದ್ದಾರೆ ಹಿಂಗೆ ಮಾಡೋ ಪಿಕ್ಚರ್ನ ಅಂತ. ಒಂದಷ್ಟು ಕಡೆ ಹೋದಾಗ ಎಲ್ಲ ಫೈನಾನ್ಷಿಯಲ್ಸ್ ಆಗಲಿ ಇನ್ನೊಬ್ಬರಾಗಲಿ ಆ ಥರದ್ದೆಲ್ಲ ಹೇಳಕ್ ಸ್ಟಾರ್ಟ್ ಮಾಡೋದು. ಇಲ್ಲ, ಬಿಗ್ ಕಾಂಬಿನೇಷನು ನೀನು ಮಾಡ್ಕೊಂಬ, ಆಮೇಲೆ ಮಾಡ್ತೀನಿ, ಮಾಡ್ಕೊಂಡ್ಮೇಲೆ ಅವರೇ ಬೇಕಾ ದುಡ್ಡು ಕೊಡೋಕ್ಕೆ. ಓಕೆ ಆಯ್ತು ಸರ್ ಅಂತ. ಅವಾಗ ನನ್ನ ಸ್ನೇಹಿತರು ಅಂದರೆ ನಾಗೇಶ್ವರ ಆಗಿರ್ಬೋದು, ಪ್ರಶಾಂತ್ ಅವರು, ದೇವೇಂದ್ರ ರೆಡ್ಡಿ ಅವರು, ವಿವೇಕ್ ಯಾದವ್ ಅವರು, ಇವರೆಲ್ಲ ಅಂದರೆ ಇವರೆಲ್ಲ ಕಾಂಬಿನೇ ಮಟನೆಲ್ಲ 3 ಸತಿ ನೋಡ್ಬಿಟ್ಟಿದ್ದಾರೆ ಅವರು. ಅಂದರೆ ಅದ್ರ ಪವರೇ ಇನ್ವೆಸ್ಟ್ಮೆಂಟ್ ಆಗಿ ಬಂದಿದ್ದು ನನಗೆ. ನೀವು ಮಾಡ್ತೀರಾ ಪಕ್ಕನ ಅಂತ ಹೇಳಿ ನನ್ನ ಜೊತೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಇದೆಲ್ಲ ಪಕ್ಕಕ್ಕಿಟ್ಟು
ನನಗೆ ಅಂದ್ರೆ ಗುರು ಸರ್ ಇವತ್ತಿಗೂ ಫುಟೇಜ್ ತೋರಿಸಿಲ್ಲ, ಅಂದ್ರೆ ಸಾಂಗ್ಗಳು ತೋರಿಸಿಲ್ಲ. ನಾನು ಹೋದ್ರೆ ಅವ್ರ ಹತ್ರ ಅವ್ರದೊಂದು ಅಂದ್ರೆ ಕಿರ್ಚ್ಬಿಡ್ತಾರೆ, ಶಾರದೆ ನೀವೆಲ್ಲ ಒಂದು ಹಾಳು ಮಾಡ್ಬಿಡ್ತೀರಾ ಅಂತ. ಆಯ್ತು ಸರ್ ಹೋಗಿ ಏನೋ ಮಾಡಿ ಸುಮ್ಮನೆ ಆಚೆ ಬಿಡೋಣ ನಾವು ಏನ್ ಮಾಡ್ತೇವೆ ಅಂತ. ನನಗೆ ನಿನ್ನೆ ರಾತ್ರಿ ಸರ್, ಇದು ರಾಯರಾಣೆ ದೇವರಾಣೆ, ನಿನ್ನೆ ರಾತ್ರಿ 3 ಗಂಟೆಯಲ್ಲಿ ಅವನು ನಮ್ಮ ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಬರೀತಾನಲ್ಲ, ಅವನು ನನಗೆ ಫೋನ್ ಮಾಡಿ ಅಳ್ತಾ ಇದ್ದಾನೆ. ಫೋನ್ ಮಾಡಿ 3 ಗಂಟೆಯಲ್ಲಿ ಏನ್ ಗುರು ಏನಾಯ್ತು ಅಂದ್ರೆ ಸಾರ್ ಅಂದ್ರೆ ಅವನು ಹೇಳಿದ್ರು, ಅಮ್ಮ ಏನ್ ಪಿಕ್ಚರ್ ಸಾರ್ ಇದು ಅಂತ. ಅವ್ನು ಹೇಳಿದ್ದಂಗೆ ಯಾಕೆ ಏನಾಯ್ತು ಅಂತ. ಸರ್ ಎಷ್ಟು ನಗ್ತೀವೋ ಸರ್, ನಂಗೆ ಲಾಸ್ಟ್ ರೀಲ್ ಬರೆಯಕ್ ಆಗ್ತಾ ಇಲ್ಲ ಸರ್, ಏನ್ ಕಂಟೆಂಟ್ ಸರ್ ಇದು ಪಿಕ್ಚರು ಅಂತ. ಅಂದ್ರೆ ನನ್ಗೆ ಕತೆ ಹೇಳಿದ್ದೆ ಬರುತ್ತೋ ಇಲ್ವೋ ಅನ್ನೋದೆಲ್ಲ ಟೆನ್ಷನ್ ಇತ್ತು. ಬಟ್ ಅವ್ನು ಹೇಳಿದ್ ನೋಡಿ ನಮ್ ಟೆಕ್ನಿಷಿಯನ್ಸ್ ಎಲ್ಲ ಹೇಳೋರು, ಎಡಿಟರ್ ಅಲ್ಲ ಸರ್ ಬೇರೆ ಲೆವೆಲ್ ಅಂತ. ಎಲ್ಲ ಸಿನಿಮಾ ಹಂಗೆ ಹೇಳ್ತಾರಲ್ಲ ಬೇರೆ ಲೆವೆಲ್, ನಾವು ಓಕೆ ಅನ್ಕೊಂಡು. ಬಟ್ ಯಾವಾಗ ಸೆನ್ಸಾರ್ ಸ್ಕ್ರಿಪ್ಟ್ ಅವನು ಯಾರೋ ಬೇರೆ ಹುಡುಗ, ಅವನು 21 ವರ್ಷದ ಹುಡುಗ, ಅವನು ಅಷ್ಟು ಎಕ್ಸೈಟ್ ಆಗಿ 3 ಗಂಟೆಯಲ್ಲಿ ನಂಗೆ ಬರೆಯಕ್ ಆಗ್ತಿಲ್ಲ ಸರ್, ಕೂತ್ಕೊಂಡ್ಬಿಟ್ಟಿದೀನಿ, ಕನ್ನಡಕ್ಕೆ ಇಷ್ಟೊಂದು ಅನ್ಯಾಯನ ಈ ತರದೇನೋ ಅಂದ್ರೆ ಪಾಯಿಂಟ್ ಅಂತ ಹೇಳಂಗಿಲ್ಲ ಅವನು. ಆ ಥರದ್ದೆಲ್ಲ ಒಂದಷ್ಟು ಹೇಳಿದಾಗ ನನಗೆ ಜುಮ್ಮಂದೋಯ್ತು. ಇಲ್ಲ ಸರ್ ಈಗ ನಿಲ್ತೀನಿ, ಏನೇ ಬೇಕು ಮಾಡೋಣ ಸರ್ ಅಂತ ಹೇಳಿ. ಅದೊಂದು ಎಕ್ಸೈಟ್ಮೆಂಟ್ ಸರ್ ನೆನ್ನೆ. ಅಲ್ಲ ಗುರು ಹಣೆಬರನೇ, ಅವನು ಏನ್ ಮಾಡ್ತಾನೆ, ಕತೆ ಮಾಡ್ತಿರ್ತಾನೆ, ಬಿಟ್ಬಿಟ್ಟು ಪಬ್ಲಿಕ್ ಅಲ್ಲಿ ಸ್ಪೀಚ್ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಭಯ ಬಿಡ್ತಾರೆ ಎಲ್ಲರೂ. ಸಾಧಾರಣ ಬೀಳ್ತೀನಿ, ಏನ್ ನಾನು ಸರಿ ಇಲ್ಲ ಅವನು ಅಂತ ಏನು ಹೇಳ್ಬೋದು. ಏನು ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಯಾರೋ ಬೈತಾವನಲ್ಲ, ಕಣೋ ಸುಮ್ಮನೆ ಕಣೋ ಅವ್ನಿಗೆ ಏನಿವೆ, ನಾನು ದೇವರಾಣಿಗೆ ಹೇಳಿವೆ ನೀನು ಸರಿ ಇಲ್ಲ ಕಣಮ್ಮ, ಸುಮ್ಮನೆ ಅನಿಸ್ಬೇಕದ ಹಂಗಾಗ್ಬಿಟ್ಟು ಅದೊಂದು ಭಯ ಕಾಡುತ್ತೆ. ಬಟ್ ಗುರುನ ಟಚ್ ಮಾಡೋಕೆ ಆಗ್ತಿಲ್ಲ. ಒಳ್ಳೇದಾಗುತ್ತೆ, ಅದೊಂದು ಆಗಿದೆ. ನಾನೆಲ್ಲ ಮಾಧ್ಯಮದ ಮಿತ್ರರಿಗೆ ನಾವು ನಿಮ್ಮ ಸಮಯನ ಹೆಚ್ಚಿಗೆ ತಗೊಂಡಿದ್ದೀವಿ. ಕನ್ನಡಕ್ಕೆ ಅದ್ಭುತವಾದಂಥ ಇನ್ನೊಂದು ನೆನಪಲ್ಲಿ ಉಳಿಯುವಂಥ ಒಂದು ಚಿತ್ರವನ್ನು ನಮ್ಮೆಲ್ಲ ಟೀಮು ಮಾಡಿದ್ದೀವಿ. ಮುಂಚೆ ಒಂದು ಕಾಲ ಇತ್ತು, 50 ಡೇಸ್ ಆದಾಗ 75 ಡೇಸ್ ಕಾಯ್ತಿದ್ವಿ, 75 ಆದಾಗ 100 ಡೇಸ್ ಕಾಯ್ತಿದ್ವಿ. ಈಗ ಒಂದು ಶೋ ಆದಾಗ ಸೆಕೆಂಡ್ ಶೋ ಕಾಯ್ತೀವಿ, ನೆಕ್ಸ್ಟ್ ಡೇ ಕಾಯ್ತಾ ಇದ್ವಿ. ಯಾಕಂದರೆ ಮಾಲವ್ರು ಹಂಗೆ ಸ್ವಾಮಿ, ಅವ್ರು ಯಾವ ಮುಲಾಜಿಲ್ಲ ಮರ್ಜಿಲ್ಲ. ಈ ಕೆಲವು ಸ್ಮಶಾನಗಳಿದ್ದಾವೆ, ಅಲ್ಲಿ 2 ಉರಿತಾ ಇರ್ತವೆ, 20 ಹೆಣ ಕಾಯ್ತಿರ್ತವೆ. ಅವಾಗೆಲ್ಲ ಆಗೋಯ್ತು ಸರ್ ಅಂತ ತೊಳ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ. ಹಂಗೆ ಆಗೋಗ್ಬಿಟ್ಟಿದೆ ಇವತ್ತೆಲ್ಲ ಮಾಲಲ್ಲಿ. ದೇ ಡೋಂಟ್ ಕೇರ್. ಅವ್ರಿಗೇನು ಅಂತಂದರೆ ಅವರು ಥಿಯೇಟರ್ ಅಟ್ಲೀಸ್ಟ್ 50% ಮೇಲೆ ಕಲೆಕ್ಷನ್ ಇದ್ದರೆ ಹಾಕೊಂಡು, ಇಲ್ಲಾಂದ್ರೆ ಫೈನ್ ಎಸ್ಕೊಡ್ತಾರೆ ಅಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ವಿ. ನಾನು ಮನಸ್ಸಲ್ಲಿ ಒಂದು ಧೈರ್ಯದಿಂದ ಹೇಳ್ತೀನಿ, ಮಾಲ್ಗುಡದ ಚಿಂದಿ ಉಡಾಯಿಸ್ತೀನಿ. ಎಷ್ಟು ಜಾಗ ಯಾರ್ಯಾರು IT ಡಿಪಾರ್ಟ್ಮೆಂಟು, ಇನ್ನೊಂದು ಮತ್ತೊಂದು, ಹುಡುಗರು, ಬಾರು, ಆಟೋನು ಎಲ್ಲಿದ್ದಾರೆ, ಇಲ್ಲಪ್ಪ ನಾನು ಈ ಸಿನಿಮಾ ನೋಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಅಟ್ಲೀಸ್ಟ್ 2 ಅವರ್ ರಜಾ ತೊಗೊಂಡ್ಬಂದು ಈ ಪಿಕ್ಚರ್ ಕುತ್ಕೊಂಡು ನೋಡ್ತಾನೆ. ಯಾಕೆ ಅಂದರೆ ನಗು ಭಾಳ ಬ್ಯೂಟಿಫುಲ್ ನಗು. ಅದು ಮಾಮೂಲು ಇದ್ದಂಗಿಲ್ಲ. ನೋಡಿ ಪಿಕ್ಚರ್ ಅಂದರೆ ಎಲ್ಲರೂ ಅಂತ ಹಿಂಗಿರ್ಬೋದಾ ಹಿಂಗಿರ್ಬೋದಾ, ನೀವು ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ. ಯಾವುದೋ ಒಂದು ಹಾಡು ಹೇಳ್ತಾನೆ, ಹಾಡಿಂದ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಯಾರೋ ಅಮ್ಮ ಬರ್ತಾಳೆ, ಅವಳಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಅಪ್ಪ ಬಂದು ಹಿಂಗೆ ಸ್ಟಾರ್ಟ್ ಮಾಡ್ತಾನೆ, ಅವನಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ಳು ಬಂದು ಹಿಂಗನ್ನ ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿಂದ ಒಂದು ಕಾಮಿಡಿ ಸ್ಟಾರ್ಟ್. ಹಿಂಗೆ ನಾನ್ ಸ್ಟಾಪು. ಮಧ್ಯ ಗುರು ಭಾಳ ದೊಡ್ಡ ಸ್ಟ್ರೆಂತ್ ಆಗಿ ಈ ಒಂದು ಕಥೆನ ಓಡಿಸ್ತಾರೆ. ಗುರು ಏನಾದರೂ ಆ ಪಾತ್ರ ಮಾಡಿಲ್ಲ ಅಂದರೆ ಇದು ಜಸ್ಟಿಫಿಕೇಶನ್. ಗುರು ಸಾಗಿ ಒಂದು ಪಾತ್ರ ಮಾಡಿದ್ರು, ಆ ಪಾತ್ರದಿಂದ ಪೀಠಿಕೆ. ಹಿಂಗೆ ಒಂದು ಡ್ರಾಮಾಗೆ ಬರ್ತಾನಲ್ಲ, ಸೂತ್ರಧಾರ ಏನು ಬರ್ತಾನಲ್ಲ, ಆ ಥರ ಗುರು ಬಹಳ ದೊಡ್ಡ ಜವಾಬ್ದಾರಿನ ಎತ್ಕೊಬಿಟ್ಟಿದ್ದಾರೆ. ಗುರು ಕೂರಿಸಿದ್ದಕ್ಕೆ ಮುಂದೆ ಅದು ಕೂತ್ಕೊಳ್ಳುತ್ತೆ. ಹಾಗೆ ನಿಮ್ಮೆಲ್ಲರಲ್ಲೂ ನನ್ನ ವಿನಂತಿ, ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಸೇರಿದ್ದೀವಿ, ಒಂದು ಒಳ್ಳೆ ನಿಮ್ಮ ಶುಭ ಆರೈಕೆ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ZTVನ ನಾನು ನೆನಪು ಮಾಡ್ಕೊಳ್ಳೇಬೇಕು. ನಮ್ಮ ZTV ರಾಘವೇಂದ್ರ ಒಂಥರ ಹುಚ್ಚು ಪ್ರೇಮಿ, ನಮ್ಮಿಬ್ಬರು ಕಾಂಬಿನಿಗೆ. ಎಂಥ ಹುಚ್ಚು ಪ್ರೇಮಿ ಅಂದರೆ ಅವನು ಭಾಳ ಡೇಂಜರ್ ಫೀಲ್. ಅವನ ಪಕ್ಕದಲ್ಲಿ ಕುತ್ಕೋಬಾರ್ದು, ಕಾಮಿಡಿ ಮಾಡಿ ಮಾತ್ಮಕ್ಕೆ ಹೊಡೆದ್ಬಿಡ್ತಾನೆ, ಪಟ ಅಂತ ಹೊಡೆದ್ಬಿಡ್ತಾನೆ, ಎಲ್ಲಂದಲ್ಲೇ ಕೂತ್ಬಿಡ್ತಾನೆ, ನಗುತ್ತದೆ. ಅವ್ನು ನಾವು ಯಾವ ಫಿಲಮೇ ಇಲ್ಲ, ನೋಡುವ ಗುರುಪ್ರಸಾದ್ ಪಿಕ್ಚರ್ ನಾವು ಹಿಂಗೆ ಮಾಡಿದ್ದೇವೆ, ಮಾಕೆ ಹೊಡೆದ್ಬಿಟ್ಟಿದ್ದ ಅವನು. ಅಷ್ಟು ಹಾಸ್ಯ ಪ್ರಿಯ ಅವನು ಹೇಳ್ತಾ ಇದ್ದಿದ್ದೆ, ಅವನು ಅಣ್ಣ ನಿಮಗೆ ಗುರುಪ್ರಸಾದ್ ಏನಾದರೂ ಇರಲಿ, ನೀವು ಸತ್ಕೊಂಡು ಹೋಗ್ಯೋಣ, ಒಂದು ಫಿಲಮ್ ಮಾಡ್ಯೋಣ, ನೀವಿಬ್ಬರು ಸೇರಿ ಮಾಡ್ಯೋಣ. ಇವನು ಮಧ್ಯ ಡೈಲಾಗ್ ಬಿಟ್ಬಿಡೋಣ, ಅದು ನಮಗೆ ಬೇಜಾರಾಗ್ಬಿಡೋದು, ಅಥವಾ ನಾನೇನಾದರೂ ಇವನು ಬೇಜಾರಾಗ್ಬೋದು.
ಸೊ ಅದು ಏನೋ ಒಂದು ಕಾರಣಾಂತರದಿಂದ ಹೋಯಿತು. ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ, ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು. ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ಎ ವೆರಿ ಬ್ಯಾಡ್ ಪ್ಯಾಚ್. ಅದು ಜ್ಯೋತಿಷಾಸ್ತ್ರ ಗೊತ್ತಿರೋದು ಗೊತ್ತಿರುತ್ತೆ. ಗುರು ಚಾಂಡಾಳ ಯೋಗ ಅಂತ ಬಂತು. ಸುಮ್ಮನೆ ಒಂದು ಕಾರ್ ನಿಲ್ಲಿಸಿದ್ದೆ, 1.25 ಕೋಟಿ ರೂಪಾಯಿ ಕಾರ್ ಹೊಟ್ಟೈತೆ, ನೀರು ಬಂದು ಮುಳುಗೋಗಿದೆ, ಕಾರೇ ಹೊಟ್ಟೋಗ್ಬಿಡ್ತು. ಅದು ಯಾವುದೋ ಒಂದು ಸಣ್ಣದು ಒಂದು ಪ್ರೊಸೀಜರ್ ಮಾಡ್ತೀನಿ, ಸೆಪ್ಟಿಕ್ ಆಗೋಯ್ತು, ಕಾಲು ಗಮನ ಅಂದ್ಬಿಡ್ತು, ಏನೇನೋ ಹೊಂಟ ಏನೋ ನನಗೆ ಗೊತ್ತು ಇದೆಲ್ಲ ನಾನ್ಸೆನ್ಸ್ ಆಗುತ್ತೆ, ಎಲ್ಲ ಗ್ರಹಗತಿಗಳು ಮುಂದೆ ತೋದು ಯಾವುದೂ ಇಲ್ಲ. ಈಗ ಐ ಪ್ರಿಡಿಕ್ಟ್ ವಂಡರ್ಫುಲ್ ಪೀರಿಯಡ್. ಗುರು ಸಪ್ತಮದಲ್ಲಿದ್ದಾನೆ, ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ, ಅವನಿಗೂ ಚೆನ್ನಾಗಿದ್ದಾನೆ. ಇವನಂತೂ ಮಿನಿಮಮ್ ಒಂದು 25 ಸಿನಿಮಾ ಮಾಡ್ತಾನೆ ಅರ್ಪಿಸ್ತಾ ಅಷ್ಟು ಕೆಪಾಸಿಟಿ ಇದೆ, ಚೆನ್ನಾಗಿದೆ, ಒಳ್ಳೆ ಕಾಲ. ಹಾಂ ಸುಮ್ಮನೆಪ್ಪ, ನನಗೆ ಯಾಕೆ ನನಗಂತೂ ಭಾಳ ಆಗಲೇ ವೈಬ್ರೇಷನ್ ಅಲ್ಲಿ ನಿಂತಿದ್ದೀನಿ. ಯಾಕಂದ್ರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದ್ರೆ ಆಗಲೇ ತಮ್ಮನೇಲಿ ಕೊಟ್ಟು ಸ್ಟಾರ್ಟ್ ಆಗ್ಬಿಡ್ತಾವೆ. ನೋಡಿ ಎಂತ ಕಿತ್ತೋದು ಮಾತನಾಡ, ನಾನೇನೋ ಆಡಿರಲ್ಲ, ಆಮೇಲೆ ಅದನ್ನ ನೋಡ್ತಾರಲ್ಲ ನಾನ್ಸೆನ್ಸ್ ಕೆಲವು. ನಿನ್ನಮ್ಮ ನಿನ್ನ ಅಕ್ಕ ಬೋಡಿ ದುಡ್ಡ ಕೆಳಗಡೆ ಹಾಕೊಂಡು ನಾನ್ ಟಾಪ್ ಹೋಗ್ತಾರೆ. ಯಾಕೆ ಅವನು ಬೈದ, ಯಾಕೆ ನಾನು ಬಯಸ್ತಾರೆ, ಇವ್ರು ಯಾಕಿಲ್ಲ ನಾವು ಹಂಗಾಗಿ ಅವೆಲ್ಲ ಬೇಸರ ಅನ್ಸುತ್ತೆ. ಸತ್ಯ ಗೊತ್ತಾಗ್ಬೇಕು, ನಾವು ನಿಮ್ಮೆಲ್ಲರಿಗೂ ಗೊತ್ತು. ನಾವು ನೇರ ನೋಡಿದಷ್ಟು ಏನಿದೆ ಮಕ್ಕ ನೋಡ್ದಂಗೆ ಹೇಳ್ಬೋದು. ನಮ್ಮಮ್ಮ ಒಂದು ಪೆಟ್ರೋಲ್ ಹುಲಿ ಹೋಗಿದ್ರು ಅಂತ ಹೇಳಿ, ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ ಅಂತ ಬ್ಯೂಟಿಫುಲ್ ಜರ್ನಿ ಇದು. 40th ಇಯರ್ ಅಂದರೆ ಎಂಥದ್ರಿ. ನಾನು ಸತ್ತೋದ ಮೇಲೆ ಜಗ್ಗೇಶ್ ಎಂಥ ನಟ, ಏನೇನು ಫಿಲಮ್ ಮಾಡ್ದ, ನೀವು ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೆ ಬದನೆಕಾಯಿ ಗೊತ್ತಾಗತ್ತದು. ನಾವು ಬದುಕಿದ ಒಳ್ಳೇದಿರಬೇಕು. ನಮ್ಮಮ್ಮ ಕೊಟ್ಟಿದ್ದು ಯಾವ ಪುಣ್ಯ ಚೇರ್ ಹಾಕೊಂಡು ಎಲ್ಲ ಫುಲ್ಲು ಮೀಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಹಿಂಗೊಂತಿರ್ಬೇಕು, ಹೀಗೊಂತಿರ್ಬೇಕು. ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನಾನೇನೋ ನನ್ನ 40 ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸೋ ಇಚ್ಛೆ, ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನೇ ಹೇಳಿದೆ. ವಿಷ್ಣು ಅವರು ನಾವು ಅಂತ ಅವನು ಹಾಕೊಟ್ಬಿಟ್ಟ, ನೋಡಿ ವಿಷ್ಣು ನನಗೆ ಹೇಗೆ ಕೊಡ್ತಾನೆ ವಿಷ್ಣು ಅಂದ್ಬಿಟ್ಟ, ನಾನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಅದನ್ನು ತೊಂದರೆ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು ಒಂದು 1000 ಜನ, ನನ್ನ ಅಮ್ಮನ ಅಪ್ಪನ. ನಾನು ಏನು ಮಾತಾಡಿದೆ, ಯಾಕೆ ಊರಿಂಗ್ ಅಂತವ್ರೆ, ನಾನೇನಂದ್ರೆ ನನಗೆ ಗೊತ್ತಿಲ್ಲ, ಬಿಟ್ಟುಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೊಂಬಂದಿ ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿ ತಗೊಳ್ಳಾಕೊಂಡ್ಬಿಟ್ಟು ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿತು ಒಂದು ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈ ಊಟ ನೋಡಿದ್ರೆ ನಮ್ಮ ಮುಂದೆ ಒಂದು ನಮಸ್ತೆ ಅಣ್ಣ, ಒಂದು ಬೈಟ್ ಅಣ್ಣ, ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ತಿರುತ್ತಾಮನೆಯವ್ರಿಗೆ ನೋಡ್ಬೇಕು. ನಾನು ಏನಂತ ಮಾಡ್ಬಿಟ್ಟಿದ್ದೀನಿ ಹಾಕ್ಬಿಟ್ಲು ಅಂತ ಹೇಳಿದೆ. ಅದನ್ನು ಇವಾಗ ಹಾಕೊಂಡು ರುಬ್ಬ ಅಂತದ್ದು ಏನಿದೆ. 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಂದ್ರೆ 43 ವರ್ಷ ಆಗ್ಬಿಟ್ಟಿದೆ. ಏನಿದು ಇವನೊಬ್ಬ ಹಾಕೊಡಕ್ಕೆ ಇವನೇನ್ ಮಾಡ್ತಾನೆ, ಹಾಕೊಟ್ಬಿಡೋದು. ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಡೋದು, ಜಗಳ ನಾನು ಇವನು ಹಾಕೊಬಿಟ್ಟು ಅವ್ರಿಗೆಲ್ಲ ನಾನು ಹೆಸರದಾಗ ಹೇಳ್ತಾನೆ ಎಸ್ಕೇಪ್ ಆಗಕ್ಕೆ. ಅವ್ರು ಹಾಕ್ಬಿಟ್ರಿ ಅವರು ನೋಡಿ ಹೆಂಗ ಹಾಕೋನೆ ಹೆಂಗ ಅಂದವನೇ ಅಂದ್ಬಿಟ್ಟು ಅವ್ರೊಂದು ಕಂಪ್ನಿಲಿ ಹಾಕಕ್ಕೆ. ನಾನು ಬಹಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದೆ, ಯಾಕಂದ್ರೆ ನಾನು ಮಾತೃ ಪ್ರೇಮ. ನಾನು ಎಲ್ಲರೂ ಗೊತ್ತು, ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು. ಅಂತ ಪ್ರೇಮ ಯಾರೋ ಮಾಡಿದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ. ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ. ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕಲ್ವ ಈ ಥರ ಇರಬಾರ್ದು. ಇವತ್ತು ಯಾರು ಹೇಳಿಲ್ಲ, ನನ್ನ ಕಡೆ ನಾನು ಇದ್ದೀನಿ, ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು. ಈಗ ಅದು ಬಂತು. ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ ವಿಷಯ ಮಾಡ್ಕೊಬಿಡಿಯಪ್ಪ, ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ ಕೂಡ ಜೋರಾಗಪ್ಪ. ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮೋಳು ಹುಡುಗಿ ಟಿವಿ ಅವಳು, ಅವಳು ಮಕ್ಕ ನೋಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಹೇಳಲ್ಲ ಸರ್ ಏನು ಸರ್ ಮಾಡೋದು, ನಾವು ಹೋಗಿಲ್ಲ ಅಂದ್ರೆ ಅಲ್ಲಿ ನಮ್ಮ ಆಫೀಸಲ್ಲಿ ಬಿಡ್ತಾರೆ ಸರ್ ಅಂತ ಅವ್ಳು ಹೇಳಿದ್ರು ನನಗೆ. ಅಯ್ಯೋ ಅನ್ಸುತ್ತೆ ಅವ್ರ ಮಕ್ಕ ನೋಡೋದ ನಾನು ಸಿಕ್ಕಾಕೊಂಡ್ಬಿಡ್ತಾನೆ. ಹಂಗೆ ಅವರವರ ಏನು ಮಾಡೋಕ್ಕಾಗಲ್ಲ. ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನ ಇದನ್ನ ಹಾಕೊಟ್ರೆ ನನ್ನ ಮಗನು ಸಿಕ್ಕಾಕೊಂತಾನೆ
ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟಿದ್ದಲ್ಲ ಅವನೇ ತಗೊಂಡೋಗಿ ಅದನ್ನು ವೈರಲ್ ಮಾಡಿದ. ಇವನು ಹಿಡ್ಕೊಂಡಿದ್ದ ಪಾಪ ಪಬ್ಲಿಕ್ಗೆ ಏನು ಗೊತ್ತಿದೆ ಪಬ್ಲಿಕ್ ಶುರು ಮಾಡ್ಬಿಟ್ರು. ಆ ಬಡವನಿಗೆ ಹೆಂಗೆ ಮಾಡಿದಾಗ ಅವನ ಬೇರೆ ಬೈಕ್ ಹಿಡಿದವನೆ ಬಡವ್ರಿಗೆ ಬಂದು ಈ ಬಳಿ ಮಕ್ಕಳು ಬಂದ ಅವನು ಬಿಡ್ತಾವನೆ. ಅವನು ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾರೆ, ಅವನು ಮಿಲಿಯನ್ ವ್ಯೂಸ್ಗಳು ಹೋಗ್ತವೆ. ಅವಾಗ ನಾನು ಅನ್ಕೊಂಡೆ, ನಾನು ನೋಡಿ ಆಳಾದ ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತಾರೆ ಅಂತ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೆಂಗ್ರಿ ಬದುಕೋದು ನಾವು? ಭಾಳ ಬೇಜಾರಾಗೋಯ್ತು ನನಗೆ. ಆಮೇಲೆ ಯಾರೋ ಪಾಪ ಅವ್ರವ್ರ ಕರ್ತವ್ಯ ಮಾಡಿದ್ರು, ಆಫೀಸರ್ಗಳೆಲ್ಲ ಮನೆಗೆ ಬಂದರು. ಅವತ್ತು ನಾನು ಇರಲಿಲ್ಲ ಪಾಪ, ನಾನು ಹೆಣ್ಣು ಎದ್ಕೊಂಡ್ಬಿಟ್ಟಿತ್ತು. ಅವರೆಲ್ಲ ಬಯಸ್ತು, ಜಗ್ಗಿ ವಾಟ್ ಶುಡ್ ಐ ಡು ಅಂತ ಕೇಳಿದ್ರು. ದಿಸ್ ಒನ್ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂತ ಅದೇ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ ಅವನೇ. ಆವಾಗ ನಮ್ಮ ಡಾಕ್ಟರ್ ಹೇಳ್ತಿದ್ರು, ಜಗ್ಗೇಶ್ ಜಿ ಅವ್ನು ಯಾರೋ ಟಿವಿ ಅವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಅಂತ ಪಡ್ಕೊಂಡಿದ್ದ. ಅವನಿಗೆ ಒಳ್ಳೇದು ಆಗೋಲ್ಲಪ್ಪ, ಅವ್ನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ? ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್, ನಾನು ನಾಳೆ ಬರೋದು ಪಬ್ಲಿಕ್ ಲೈಫಲ್ಲಿ ನಮ್ಮಂತರ ರಂಡೇರ್ ಮುಂಡೇರ್ ಇದ್ದಂಗೆ ಆಗ್ತಾ ಇರ್ತದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವು ಇದ್ದೀವಿ. ಇದಾದ್ಮೇಲೆ ನನಗೆ ಬಹಳ ಹರ್ಟ್ ಆಯಿತು. ಸಿ ಆಲ್ವೇಸ್ ಐ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್. ಅವರಿಲ್ಲ ಅಂದ್ರೆ ನಾವಿಲ್ಲ. ಬಟ್ ನಮಗೆ ಬಹಳ ಹರ್ಟ್ ಆಯಿತು. ಯಾಕೆ ಹರ್ಟ್ ಆಯಿತು ಹೇಳ್ಬೇಕು, ಇಂಥ ಸಮಯದಲ್ಲಿ ಹೇಳ್ಬೋದು. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ರೇ 80ನೇ ಇಸ್ವಿಯಿಂದ ಬಣ್ಣ ಹಚ್ತಂತ ನನ್ನ ಜೊತೆಗಾರರು ಎಂತೆಂಥ ನಟರುಗಳು ಸತ್ತೋದ್ರು ಇಲ್ಲ, ಹೇಳ್ಕೊಳಕ್ಕೂ ಹೆಸರಿಲ್ಲ. ನನ್ನನ್ನು ನೀವು ರಕ್ಷಣೆ ಮಾಡಬೇಕು. ನಾನು ತಪ್ಪು ಮಾಡಿದ್ರೆ ಬಂದು ನೀವು ತಪ್ಪು ಮಾಡಿದ್ರೆ ಜಗ್ಗೇಶ್ವರ ಅಂತ ಹೇಳ್ಬೇಕು. ಏನೋ ತಪ್ಪು ಮಾಡಿದೆ ಹಾಕೊಂಡು ರೋಬೋಟು ವೈರಲ್ ಮಾಡಿಬಿಟ್ಟು ನಂಗೆ ಹೆಂಗಾಗೋಯ್ತು ಅಂದರೆ, ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೋರ್ಟ್ ಸ್ಟೇ ತರಬೇಕಂತ ಪ್ರಸಂಗ ಬಂತು. ನಾನು ಈಗ ಹೇಳ್ತೀನಿ, ನನಗೇನು ನಾನು ಇಮಿಡಿಯೇಟ್ ಐ ಕಾಲ್ಡ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು, ನಿಮ್ಮೊಬ್ಬ ಸ್ನೇಹಿತನಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಾ ಇದೆ ಅನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕೋ ಬೇಡವಾ? ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್. ಇಮಿಡಿಯೇಟಾಗಿ ಯಾರಿಗೆ ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡೋದು. ಅದಾದ್ಮೇಲೆ ಅದೇನು ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ. ನಾನೇ ಹೇಳ್ಸಿದ್ರಿ ಹೋಯ್ತದು, ಏನು ಮಾಡೋಕ್ಕಾಗಲ್ಲ. ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟದಂತೂ ನಾನು ಮುಂದೆನೇ ಓದಿ ಕಸ ಡಬ್ಬಿಗೆ ಹಾಕಿದ್ದಾರೆ. ಹೋಯ್ತು ಹೋಲಿ ಪರವಾಗಿಲ್ಲ, ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ. ವಸ್ತು ಹೋದ್ರೆ ಏನಂತೆ, ನಮ್ಮ ತಾಯಿ ದೇಹನೇ ಕೊಟ್ಟಿದ್ದಾಳೆ. ಈ ದೇಹದ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತಂದ್ರೆ, ನನ್ನ ಮಾಧ್ಯಮದಲ್ಲಿದ್ದವರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರ್ತದೆ. ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೇನೆ ಅಂತ. ನಾನು 61 ಹೆಂಗೆ ಓಡೋಗ್ಬಿಡುತ್ತೆ ಸಮಯ ಅಂತಂದ್ರೆ, ಯಾವತ್ತು ನಾವು ಗಣಮರೆ ಹೋಗ್ತೀವಿ ಯಾವ ಗೊತ್ತೇ ಇಲ್ಲ. ತಪ್ಪದ ಹೊರಟೋಗ್ತೀವಿ ಎಲ್ಲೋ ಉದ್ದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ನಾನು ಅರ್ಟ್ ಆಯಿತು. ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟೆ. ಇದನ್ನು ಮಾಧ್ಯಮದಲ್ಲೂ ಬರಬಾರ್ದು, ಅದನ್ನು ಸ್ಟಾಪ್ ಮಾಡಿಸೋ ಸ್ವಾಮಿ ಅಂತೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು. ಹಾಗೆಲ್ಲ ಆಯಿತು. ಇದು ನಿಮ್ಗೆ ಅನಿಸುತ್ತೆ. ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೇನೆ. ಯಾಕಂದ್ರೆ ನನ್ನ ಜರ್ನಿನೇ ಬೇರೆ ಇದೆ. ಭಾಳ ಡೀಪ್ ಎಲ್ಲೋ ಬೇರೆ ಕಡೆ ಹೋಗ್ತಾನೆ. ಭಾಳ ಖುಷಿ ಇದೆ ನನಗೆ, ಭಾಳ ಆನಂದ ಇದೆ. ಸೊ ಹಂಗಾಗಿ ನನಗೆ ಗೊಂದಲ, ಗಲಾಟೆ, ಗಲೀಜು, ಜಗಳ, ಮಾತುಕತೆ ಯಾವುದು ಇಷ್ಟ ಇಲ್ಲ. ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ. ನಾನು ಮಾತಾಡೋದಿಲ್ಲ, ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ. ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು. ಬಿಕಾಸ್ ಇಟ್ ಯು ಆರ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್, ನಿಮ್ಗೆ ಹೇಳ್ಬೇಕು. ಹಾಗಾಗಿ ಯು ಶುಡ್ ಫೀಲ್. ನಾನು 61 ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆದಿರಿಗೆ ಅಷ್ಟು ವಯಸ್ಸಾಗಿದೆ. ಐ ಮೀನ್ ದಟ್ ಪ್ಲೇಸ್. ಸೊ ಹಾಗಾಗಿ ನೀವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು, ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್. ನನ್ನ ತಿದ್ದಕ್ಕೂ ತೀಡಕ್ಕೂ ಬೇಕಾದ್ರೆ ಅವಾಗ ಯಾವಾಗ ಕಿರ್ಸ್ಕೊಂಡು ಹೇಳಿ, ನೋಡಿ ಯಾಕೆ ನನ್ನ ಮಗ ಅಂತ ಕೆಲಸ ಮಾಡ್ಬಿಟ್ಟು ಜೈಲಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ. ನಾನು ನಮ್ಮ ತಾಯಣೆ ಯಾವುದಿಲ್ಲ, ಯಾವ ಸಮಾಜಕ್ಕೂ ಹೋಗಲ್ಲ, ಯಾವ ಕಡೆ ತಿರುಗಿ ನೋಡೋಲ್ಲ. ನಾನು ಆಯಿತು, ನನ್ನ ಬೇಕಾಯ್ತು. ಥ್ಯಾಂಕ್ ಯು ಸೋ ಮಚ್. ಒಂದು ಹಾಡನ್ನ ನೀವು ನೋಡಿ. ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ, ಯಾಕಂದ್ರೆ ತುಂಬ ಜನ ಮಾತಾಡೋರಿಗೆ ಸಿಟ್ಟು, ಯಾಕೆ ಭಯ ಮಾತಾಡದೆ ಹೋಗ್ತಾರಲ್ಲ, ಎಲ್ಲೋ ಭಯ. ನನಗೆ ಯಾವ ಅಹಂಕಾರ ಇಲ್ಲ, ಭಯ ನನಗೆ. ಯಾಕೆ ಅಂದರೆ ನಾವು ಕಂಡೂರು ಬಾಯಿ ಹೋದವಲ್ಲ ಸರ್. ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳೆ ಮಾತ್ರ ಕೇಳಿಸ್ತಾರೆ, ಬೈಗಳ ಕೇಳಿಸ್ತಾರೆ, ಹಾಗಾಗಿ ಚಪ್ಪಾಳೆ ಹರಿಸಿ ಹೋಗುವಂಥದ್ದು ಅಷ್ಟೇ. ಕ್ಷಮೆ ಇರಲಿ ನಿಮ್ಮ ಜೊತೆ ಹೆಚ್ಚಿನ ಮಾತಾಡೋದಕ್ಕೆ. ಆಮೇಲೆ ಇವಾಗ ಹಾಡನ್ನು ತೋರಿಸ್ತಾರೆ ಗುರುವರು. ನಿಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು.